ಮೈಸೂರು ಕೊಡಗು ಈ ಕ್ಷೇತ್ರದ ನಿಕಟಪೂರ್ವ ಸಂಸದರು ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ಒಬ್ಬ ಆರಂಭದಲ್ಲಿ ಬರಹಗಾರರಾಗಿ ಪುಸ್ತಕದ ಲೇಖಕರಾಗಿ ಜನಮಾನಸದಲ್ಲಿ ಅಚ್ಚಳಿಯದೇ ಇರುವಂಥ ಕೆಲವೊಂದು ಲೇಖನಗಳನ್ನು ಕೊಟ್ಟಂಥ ಒಬ್ಬ ಪ್ರತಿಭಾನ್ವಿತರು. ಜೊತೆಗೆ ಪ್ಯಾನಲ್ ಡಿಸ್ಕಷನಲ್ಲಿ ಕೂತಾಗ ಅತ್ಯಂತ ಪ್ರಭಾವಿಯಾಗಿ ರಾಷ್ಟ್ರೀಯತೆ ಮತ್ತು ಭಾರತದ ಇತಿಹಾಸವನ್ನು ಪ್ರತಿಪಾದನೆ ಮಾಡಬಲ್ಲಂಥ ಒಬ್ಬ ಜ್ಞಾನಿಗಳು ಕೂಡ ಹೌದು. ಅವರು ನಮ್ಮ ಜೊತೆ ಇವತ್ತು ಪ್ರಧಾನ ಭಾಷಣಕಾರರಾಗಿ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಅತ್ಯಂತ ಗೌರವಾದರದಿಂದ ಅವರ ವಿಚಾರಧಾರೆಯನ್ನು ಮಂಡಿಸುವುದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರು ಈ ವೇದಿಕೆಯಡಿ ತುರ್ತು ಪರಿಸ್ಥಿತಿ ಸಂವಿಧಾನಕ್ಕೆ ಮಾಡಿದ ಅಪಚಾರ ಎಂಬ ಈ ಸಂವಾದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮಹಾಬಲ ಕೊಠಾರಿಯವರೇ, ಇದುವರೆಗೂ ನಿಮ್ಮನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಸಕಲೇಶಪುರದ ಸನ್ಮಾನ್ಯ ಶಾಸಕರಾಗಿರುವಂತಹ ಸಿಮೆಂಟ್ ಮಂಜಣ್ಣ ಅವರೇ, ಈ ಕಾರ್ಯಕ್ರಮದ ಸಂಚಾಲಕರಾಗಿರುವಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಕೂಡ ಆಗಿರುವಂತಹ ಸುಧೀರ್ ಶೆಟ್ಟಿಯವರೇ, ಮಂಗಳೂರು ನಗರದ ಸನ್ಮಾನ್ಯ ಶಾಸಕರು, ನನ್ನ ಆತ್ಮೀಯ ಮಿತ್ರರು ಆಗಿರುವಂತಹ ವೇದವ್ಯಾಸ್ ಅವರೇ, ಈ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಮಾಜಿ ಶಾಸಕರು ಆಗಿರುವಂತಹ ನಮ್ಮ ಪಕ್ಷದ ಹಿರಿಯ ನೇತಾರರು, ಒಂದು ಕಾಲದಲ್ಲಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ಕೊಟ್ಟಂತಹ ದಕ್ಷಿಣ ಕನ್ನಡದ ನೇತಾರರಲ್ಲಿ ಒಬ್ಬರಾಗಿರುವಂಥ ರುಕ್ಮಯ್ಯ ಪೂಜಾರಿ ಅವರೇ, ಆ ಕಾಲದಲ್ಲಿ ನಾವೆಲ್ಲ ಚಿಕ್ಕದರಲ್ಲಿರಬೇಕಾದ್ರೆ ಕುಂಬಳೆ ಸುಂದರ್ರಾವ್ ಅವರು, ರುಕ್ಮಯ್ಯ ಪೂಜಾರಿ ಅವರು, ರಾಮ್ ಭಟ್ರು, ಸಂಜೀವ್ ಶೆಟ್ಟರು, ಕಾಮತ್ರು, ಇವೆಲ್ಲ ಹೆಸರುಗಳನ್ನ ಕೇಳಿ ನಾವು ಬೆಳೆದಂಥವ್ರು. ನೀವೆಲ್ಲ ಇನ್ಸ್ಪಿರೇಷನ್ ನಮಗೆ. ನೀವೆಲ್ಲರೂ ಕೂಡ ಇಲ್ಲಿದ್ದೀರಿ. ಹಾಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದಂತಹ ಹಾಗೂ ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಜೈಲಿಗೆ ತೆರಳಿದಂತಹ ಹಿರಿಯ ನೇತಾರರು ಇದ್ದಾರೆ. ಹಾಗಾಗಿ ಭಾಳ ಜನ ತುರ್ತು ಪರಿಸ್ಥಿತಿಯಲ್ಲಿ ಭಾಗಿಯಾದವರು ಕೂಡ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಹಿತೈಷಿಗಳೇ, ನನ್ನ ಮಾಧ್ಯಮ ಮಿತ್ರರೇ, ನಾನೊಬ್ಬ ತುರ್ತು ಪರಿಸ್ಥಿತಿಯನ್ನು ವೈಯಕ್ತಿಕವಾಗಿ ನೋಡದೇ ಇದ್ದವನಾಗಿ ಹೇಗೆ ತುರ್ತು ಪರಿಸ್ಥಿತಿ ಬಗ್ಗೆ ಇವನು ಮಾತಾಡ್ಬೋದು ಅಂತ ನಿಮ್ಗೆ ಅನ್ನಿಸ್ಬೋದು. ಎಷ್ಟೋ ಸರಿ ಇತಿಹಾಸವನ್ನು ನಾವು ಓದಬೇಕಾದ್ರೆ ಆ ಕಾಲಘಟ್ಟದಲ್ಲಿ ನಾವು ಹುಟ್ಟಿದ್ವೋ ಇದ್ವೋ ಅಂತ ಮುಖ್ಯ ಅಲ್ಲ. ಆ ಕಾಲಘಟ್ಟದಲ್ಲಿ ಯಾವುದನ್ನೇನು ನಡೆದಿತ್ತು ಅನ್ನೋದನ್ನು ನಾವು ಆಧಾರ ಸಮೇತವಾಗಿ ಮಾತಾಡಬೇಕಾದ್ರೆ ಅಂಜಿಕೆ ಏನು ಬೇಕಾಗಿರೋದಿಲ್ಲ. ಯಾಕೆಂದರೆ ನಾನು ಇಲ್ಲಿ ಏನೇ ಮಾತಾಡಿದ್ರೂ ಕೂಡ ಅದನ್ನು ಸಾಕ್ಷೀಕರಿಸಲಿಕ್ಕೆ ಎದುರುಗಡೆ ಕೂತಿರೋವಂಥವ್ರು ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ, ನಾನು BJPಗೆ 2014ರಲ್ಲಿ ಬಂದವನಲ್ಲ. ನನ್ನ ತಂದೆ 1961ರಲ್ಲೇ OTC ಕ್ಯಾಂಪನ್ನು ನಾಗ್ಪುರದಲ್ಲಿ ಮಾಡಿದಂಥವ್ರು. 1968ರಲ್ಲಿ ಮೊದಲನೇ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಚುನಾವಣೆ ಬಂದಾಗ ಜನಸಂಘದ ಗುರುತಾದಂಥ ದೀಪದ ಗುರುತಲ್ಲಿ ನಿಂತು ಹಾಸನ ಜಿಲ್ಲೆಯಲ್ಲಿ ಪಂಚಾಯಿತಿ ಚೇರ್ಮನ್ ಆದಂಥ ಮೊದಲನೇ ವ್ಯಕ್ತಿ ನಮ್ಮಪ್ಪ. ಹಾಗೆ ಈ ತುರ್ತು ಪರಿಸ್ಥಿತಿ ಘೋಷಣೆ ಆಗಿ ಅದು 21 ತಿಂಗಳ ಕಾಲ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಂದೆನೂ ಕೂಡ ನಾನು ಅವಾಗ ತುರ್ತು ಪರಿಸ್ಥಿತಿ ಘೋಷಣೆ ಆದ ನಂತರ, ಅದಾದ ನಾನು 76ರಲ್ಲಿ ಹುಟ್ಟಿದ್ದು. ನಾನು ತುರ್ತು ಪರಿಸ್ಥಿತಿ ಘೋಷಣೆ ಆಗಿ ನಮ್ಮ ತಂದೆ ಜೈಲಿಗೆ ಹೋದಾಗ ನಾನು ನಮ್ಮ ತಾಯಿಯ ಹೊಟ್ಟೆಯಲ್ಲಿದ್ದೆ. ಅದಾದ ನಂತರ ಜನಿಸಿದವನು. ಹಾಗಾಗಿ ಈ ತುರ್ತು ಪರಿಸ್ಥಿತಿಗೂ ನನಗೂ ಸಂಬಂಧ ಇದೆ. ನಾನು ಹೊಟ್ಟೆಯಲ್ಲಿದ್ದಾಗ ನಮ್ಮ ಅಪ್ಪನೂ ಕೂಡ ಜೈಲಿಗೆ ಹೋಗಿದ್ರು. ಹಾಗಾಗಿ ನಾನು ನನ್ನ ಲೇಖನಗಳನ್ನು ಬರೆಯುವಂಥ ಕಾಲದಿಂದಲೂ ಕೂಡ ಇದ್ಯಾರೋ ಬಂದು ಪ್ರತಾಪ್ ಸಿಂಹ ಹೊಸದಾಗಿ ಬರೆದ ಅಂತಲ್ಲ. ಆ ಕಾಲದಲ್ಲಿ ಈ ಒಂದು ರಾಷ್ಟ್ರೀಯತೆಯ ಬಗ್ಗೆ, ಹಿಂದುತ್ವದ ಬಗ್ಗೆ ಪತ್ರಿಕೋದ್ಯಮದಲ್ಲಿ ಒಂದು ಅಕ್ಷರವನ್ನು ಬರೀಲಿಕ್ಕೂ ಕೂಡ ಅಂಜುವಂತಹ ಸಂದರ್ಭದಲ್ಲಿ
ಮೈನಾರಿಟಿಯವರನ್ನ ಉಲ್ಲೇಖ ಮಾಡಬೇಕಾದ್ರೆ ಮುಸಲ್ಮಾನ ಬಾಂಧವರು, ಕ್ರೈಸ್ತ ಬಾಂಧವರು ಅಂತೇಳಿ ಯಾವ ರೀತಿ ಸಂಬಂಧಿಕರಾಗ್ತಿದ್ರು ಗೊತ್ತಿಲ್ಲ. ಪತ್ರಕರ್ತರು ಬಾಂಧವರು ಅಂತ ಬರೆಯುವಂಥ ಸಂದರ್ಭದಲ್ಲಿ ಮುಸಲ್ಮಾನರು ಅಂತ, ಕ್ರೈಸ್ತರು ಅಂತ ನಾನು ಬರೆದಂಥದ್ದು. ಯಾಕೆಂದರೆ ನನಗೆ ಹಿನ್ನೆಲೆನೂ ಕೂಡ ಇದೇ ರೀತಿ ಇದೆ. ಇದರಲ್ಲಿ ಯಾರನ್ನು ಕೂಡ ಜಾತಿ ಧರ್ಮ ಅಂತ ಅನ್ಯತಾ ಭಾವಿಸುವಂಥದ್ದು ಅಗತ್ಯನೂ ಇಲ್ಲ. ಆದರೆ ನೇರವಾಗಿ ಕೆಲವು ವಿಚಾರಕ್ಕೆ ಬರ್ತೀನಿ. ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಲ್ಲಿ ನಮ್ಮ ಕೊಡಗಿನ ಖ್ಯಾತ ವೈದ್ಯರು ಆಗಿರುವಂಥ ನವೀನ್ ಅವರು ಕೂಡ, ಡಾಕ್ಟರ್ ನವೀನ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ. ಈ ಕಾರ್ಯಕ್ರಮ ಆಯೋಜನೆ ಮಾಡಲು ಅವರು ಕೂಡ ಯೋಗದಾನವನ್ನು ಕೊಟ್ಟಿದ್ದಾರೆ. ಇನ್ನು ನೇರವಾಗಿ ಒಂದೆರಡು ವಿಚಾರಗಳಿಗೆ ಬರೋದಾದರೆ, ನಮ್ಮಲ್ಲಿ ಭಾರತೀಯ ಜನತಾ ಪಕ್ಷ ಇರ್ಬೋದು, ನಮ್ಮ ಹಿತೈಷಿಗಳಿರ್ಬೋದು, ಎಷ್ಟೋ ಸಾರಿ ನಾವು ಇತಿಹಾಸದ ಬಗ್ಗೆ ನಾವು ಮುಂದೆ ಬಂದಾದ ಕೂಡಲೇ ಹಳೆದನ್ನು ಮರೆತು ಬಿಡ್ತೀವಿ ನಾವು. ಆದರೆ ಕಾಂಗ್ರೆಸ್ ಅವ್ರ ಹತ್ರ ನಾವು ಒಂದು ಕಲಿಬೇಕಾದ್ದು ಏನು ಅಂತ ಹೇಳಿದರೆ, ಇವತ್ತು ಕಾಂಗ್ರೆಸ್ನ ಯಾರು ಕಾರ್ಡ್ ಹೋಲ್ಡರ್ನ ಹೋಗಿ ಕೇಳಿ ನೀವು, ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿ ಎಲ್ಲ ಕತೆ ಹೇಳ್ತಿರ್ತಾನೆ. ಆದರೆ ನಾವು ಮುಂದೆ ಬಂದಾದ ಕೂಡಲೇ ಹಿಂದಿನವ್ರನ್ನೆಲ್ಲ ಮರ್ತೇ ಬಿಡ್ತೀವಿ. ನಾವು ಮುಂದೆ ಬಂದಾದ್ಮೇಲೆ ನಮ್ಮಿಂದಲೇ ಏನೋ ಆಗ್ಬಿಟ್ಟಿದೆ ಅನ್ನೋ ಥರ ಭಾವಿಸ್ತಾ ಇರ್ತೀವಿ. ಹಿಂದೆ ನಮಗೋಸ್ಕರವಾಗಿ ಜೀವ ತ್ಯಾಗವನ್ನು ಮಾಡಿದಂಥ, ಬೆವರು ಸುರಿಸಿದಂಥ, ರಕ್ತವನ್ನು ಕೊಟ್ಟಂಥ ಲಕ್ಷಾಂತರ ಜನ ಇದ್ದಾರೆ ಅನ್ನೋದನ್ನು ಕೂಡ ನಾವು ಮರೆತು ಬಿಟ್ಟಿರ್ತೀವಿ. ಆದರೆ ಅದನ್ನು ನಾವು ಮತ್ತೆ ನೆನಪು ಮಾಡಿಕೊಳ್ಬೇಕು. ನಮ್ಮ ಮಕ್ಕಳಿಗೂ ನಮ್ಮ ಮುಂದಿನ ತಲೆಮಾರಿಗೂ ಕೂಡ ನೆನಪು ಮಾಡಿಕೊಳ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಸಂಘ ಕಳೆದ ಹೆಚ್ಚು ಕಡಿಮೆ 100 ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದೆ. ಮುಂದಿನ ವರ್ಷ ಈ ತುರ್ತು ಪರಿಸ್ಥಿತಿ ಘೋಷಣೆಯಾಗಿ 50ನೇ ವರ್ಷನೂ ಬರ್ತಾ ಇದೆ. ಸಂಘ ಸ್ಥಾಪನೆಯಾಗಿ 100 ವರ್ಷನೂ ಕೂಡ ಆಗ್ತಾ ಇದೆ. ಹಾಗಾಗಿ ಈ ವಿಚಾರಗಳನ್ನು ನಾವು ಮತ್ತೊಮ್ಮೆ ಮೆಲುಕು ಹಾಕಿ ಮುಂದಿನ ತಲೆಮಾರಿಗೆ ನೆನಪು ಮಾಡಿಕೊಳ್ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ, ಕಾಲಘಟ್ಟದಲ್ಲಿ ನಾವಿದ್ದೀವಿ. ಯಾಕೆಂತಂದರೆ ಇವತ್ತು ಅಂದರೆ ಮೊನ್ನೆ ಜನವರಿ 22ನೇ ತಾರೀಕು ರಾಮ ಜನ್ಮಭೂಮಿಯಲ್ಲಿ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆದ ಕೂಡಲೇ ನಮಗೆ ರಾಮ ಮಂದಿರ ನಿರ್ಮಾಣವನ್ನು ನೋಡಿ ನಮಗೆ ಬಹಳ ಖುಷಿ ಆಯಿತು. ನಾವು ರೀತಿ ಪುಳಕಿದ್ವು ಅದು. ಆದರೆ ರಾಮ ಮಂದಿರ ನಿರ್ಮಾಣ ಆಗೋದಕ್ಕಿಂತ ಮೊದಲು ಅದ್ರ ಹಿಂದೆ ಎಂಥ ದೊಡ್ಡ ಹೋರಾಟ ನಡೆದಿತ್ತು, ಎಷ್ಟು ಜನರು ಪ್ರಾಣವನ್ನು ಕಳ್ಕೊಂಡಿದ್ರು. ಮುಂಬೈನಲ್ಲಿ ಯಾವ ರೀತಿ ಹಿಂದೂಗಳನ್ನು ಸುಟ್ಟು ಹಾಕಿದ್ರು, ಅದಾದ ನಂತರ ಮುಂಬೈ ವೈಲೆನ್ಸ್ ಆಯಿತು. ಆ ನಂತರ ಬಾಲ್ ಠಾಕ್ರೆ ಕರೆಯನ್ನು ಕೊಟ್ಟಿದ್ದು, ಆಡ್ವಾಣಿಯವರ ರಥಯಾತ್ರೆಯನ್ನು ತೆಗೆದುಕೊಂಡು ಹೋಗಿದ್ದು, ಕಲ್ಯಾಣ್ ಸಿಂಗ್ ಅವರು ಅಧಿಕಾರವನ್ನು ತ್ಯಾಗ ಮಾಡಿದ್ದು, ಸಾಧ್ವಿ ರಿತಂಬರ್ ಅವರು ಇರ್ಬೋದು, ಉಮಾಭಾರತಿ ಅವರು ಇರ್ಬೋದು, ವಿನಯ್ ಕಟಿಯಾರ್ ಇರ್ಬೋದು, ಅಶೋಕ್ ಸಿಂಗಲ್ ಅವರು ಇರ್ಬೋದು, ಎಷ್ಟು ಜನರ ಬಲಿದಾನ ಇದೆ ಅನ್ನೋದನ್ನು ನಾವು 22ನೇ ತಾರೀಕು ನಮಗೆ ನೆನಪೇ ಬರಲಿಲ್ಲ. ಯಾಕೆಂದರೆ ನಮಗೆ ಗೊತ್ತೇ ಇಲ್ಲ. ಅದಾದ ನಂತರ ಎಷ್ಟೋ ತಲೆಮಾರು ಬೆಳೆದೋಗ್ಬಿಟ್ಟಿದೆ. ನಮ್ಮ ನೆಕ್ಸ್ಟ್ ಜನ್ರೇಷನಿಗೂ ಎಷ್ಟು ಕಷ್ಟಪಟ್ಟರು ಅನ್ನೋದು ನಾವು ಹೇಳಲೇ ಇಲ್ಲ. ಇಲ್ಲಿ ಎಷ್ಟೋ ಜನ ನೀವು ಕರೆಸಿದ್ರಿ. ಈ ಒಂದು ಕಾರ್ಯಕ್ರಮವನ್ನು ಯಾರ್ಯಾರು ಆಯೋಜನೆ ಮಾಡಿದ್ರಿ ನಿಮಗೆ ಧನ್ಯವಾದಗಳು. ಯಾಕೆಂತಂದರೆ ತುರ್ತು ಪರಿಸ್ಥಿತಿನಲ್ಲಿ ಭಾಗಿಯಾಗಿರೋರನ್ನೆಲ್ಲ ನೀವು ಕರೆದಿದ್ರಿ, ಅವರಿಗೆ ಗೌರವ ಕೊಡುವಂಥ ಕೆಲಸವನ್ನು ಆಗಬೇಕು. ಎಷ್ಟೋ ಸರಿ ನಮಗೆ ರಾಜಕೀಯದಲ್ಲಿ ಅಧಿಕಾರ ಇಲ್ಲದೆ ಇದ್ದಾಗ ನನಗೆ ಒಂದು ಟಿಕೆಟ್ ವಂಚಿತ ಅಂತ ನಾನು ಅಂದ್ಕೊಂಡ್ರೆ, ಈ ಒಂದು ಟಿಕೆಟನ್ನು ಕೊಟ್ಟು ನನ್ನನ್ನು 10 ವರ್ಷ MP ಮಾಡಿದಿಲ್ಲ, ಆ ಪಕ್ಷದ ಒಂದು ಋಣವನ್ನು ಮರೆತು ನನಗೆ ಮುಂದೆ ಏನೂ ಮಾಡಲಿಲ್ಲ ಅಂತ ಹೇಳಿ ನಾವು ಕೊರಗ್ತಾ ಇರ್ತೀವಿ. ಈ ಒಂದು ಸ್ವಾರ್ಥ ಮನೋಭಾವನೆ, ನಾನು ಅನ್ನೋ ಭಾವನೆ ನಮ್ಮೊಳಗಡೆ ಸೇರಿದೆ. ನಾನೇನಾಗಬೇಕು, ನಮ್ಮ ಮಕ್ಕಳಿಗೆ ಏನು ಮಾಡಬೇಕು, ಇನ್ನೊಂದು ಮನಸ್ಥಿತಿ ಇದೆ. ಆದರೆ ಒಂದು 2-3 ತಲೆಮಾರು ಈ ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಈ ಒಂದು ಸಂವಿಧಾನದ ರಕ್ಷಣೆಗೋಸ್ಕರ ಏನನ್ನೂ ಕೂಡ ನಿರೀಕ್ಷೆನ ಮಾಡ್ದಲೆ ಒಂದು ನಿಷ್ಕಾಮ ಕರ್ಮ ನಿಜವಾದ ಧರ್ಮ ಅಂತ ಏನು ಹೇಳ್ತೀವಿ, ಆ ರೀತಿ ಜೀವನ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಏನೇನು ಪ್ರತಿಫಲ ಅನ್ನೋದು ಅವ್ರಿಗೆ ಸಿಕ್ಕಿಲ್ಲ. ಕನಿಷ್ಠ ಪಕ್ಷ ಅವರಿಗೆ ಪ್ರತಿಫಲ ಸಿಗದೇ ಇದ್ರೂ ಪರವಾಗಿಲ್ಲ, ಅವರ ಪರಿಶ್ರಮವನ್ನು ನೆನಪು ಮಾಡಿಕೊಳ್ಳುವಂತಹ ಕನಿಷ್ಠ ಕೃತಜ್ಞತೆ, ಸೌಜನ್ಯವನ್ನಾದರೂ ತೋರುವಂಥದ್ದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಮರ್ಜೆನ್ಸಿ ಬಗ್ಗೆ ನಾನು ಹೇಳ್ತಾ ಹೋಗ್ಬೋದು, ಬಹಳ ದೀರ್ಘವಾಗಿಯೂ ಕೂಡ ಹೇಳ್ಬೋದು. ಆದರೆ ನಾನು ರಾಜಕೀಯವನ್ನು ಸ್ವಲ್ಪ ಮಿಕ್ಸ್ ಮಾಡಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮಲ್ಲಿ ಯಾವುದೇ ಚುನಾವಣೆ ಬಂದಾದ ಕೂಡಲೇ BJPಗೆ ಅಧಿಕಾರ ಬಂತು ಅಂದರೆ ನಾವು 400 ಬಾರ್ ಅಂತ ಹೇಳಿದರೆ ಸಂವಿಧಾನ ಬದಲಾಯಿಸ್ಬಿಡ್ತೀವಿ ಅಂತ ಹೇಳಿದ್ರೆ, ಯಾರೋ ಒಂದು ಹೇಳಿಕೆ ಕೊಟ್ಟು ಅಂತ ಹೇಳಿದರೆ ಇವರು ಸಂವಿಧಾನನ ಬದಲಾಯಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಆದರೆ ಅಂಬೇಡ್ಕರ್ ಅವರು ರಚನೆ ಮಾಡಿರುವಂತಹ ಸಂವಿಧಾನದ ಮೂಲ ಪ್ರತಿ ಕ್ಯಾಲಿಗ್ರಫಿನಲ್ಲಿದೆ. ಆ ಪ್ರತಿಯನ್ನು ನೀವು ನೋಡಿದರೆ, ಅಂಬೇಡ್ಕರ್ ಅವರು ರಚನೆ ಮಾಡಿರುವಂಥ ಸಂವಿಧಾನ ನೋಡಿದರೆ, ಅವರ ಒಂದು ರಚನೆ ಮಾಡಿರುವಂಥ ಸಂವಿಧಾನದಲ್ಲಿ ಈ ಭಾರತೀಯತೆ ಅನ್ನೋದು, ಇಂಡಿಯನ್ ಈಥೋಸ್ ಅನ್ನೋದು, ಭಾರತದಲ್ಲಿರುವಂಥ ಈ ಮೂಲ ಏನು ನಮ್ಮ ಈ ಪುರಾಣ ಪುಣ್ಯಕಥೆಗಳಿದೆ, ಅದರಿಂದ ಎಷ್ಟು ಇನ್ಸ್ಪೈರ್ ಆಗಿ ಆ ಸಂವಿಧಾನವನ್ನು ರಚನೆಯನ್ನು ಮಾಡಿದರೆ, ಅದನ್ನು ಮುರಿದಂಥವ್ರು ಯಾರು, ಅದನ್ನು ಬದಲಾಯಿಸ್ಲಿಕ್ಕೆ ಹೋದಂಥವ್ರು ಯಾರು, ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನ ಚೇಂಜ್ ಮಾಡ್ಲಿಕ್ಕೆ ಹೊರಟವ್ರು ಯಾರು, ಅದು ಕಾಂಗ್ರೆಸ್ಸಿಗರು ಅನ್ನೋದು ನಮಗೆ ಅರ್ಥವಾಗುತ್ತೆ. ನೀವು ಆ ಕ್ಯಾಲಿಗ್ರಫಿಯಲ್ಲಿ ಬರೆದಿರುವಂಥ ಸಂವಿಧಾನ ನೋಡಿದರೆ, ಆ ಸಂವಿಧಾನದಲ್ಲಿ ರಾಮಾಯಣ, ಮಹಾಭಾರತದ, ವೇದ, ಉಪನಿಷತ್ತಿನ ನಿದರ್ಶನಗಳು ಬರ್ತವೆ, ಕೋರ್ಟ್ಗಳು ಬರ್ತವೆ. ಪಾರ್ಲಿಮೆಂಟಲ್ಲಿ ಇವತ್ತೂ ಕೂಡ ನೀವು ಹೋಗಿ ಸ್ಪೀಕರ್ ಚೇರ್ನಲ್ಲಿ ಅಲ್ಲಿಗೆ ಹೋಗಿ ನೀವು ಎಂಟ್ರಾಗಿ ಅಲ್ಲಿ ಹೋಗಿ ನೋಡಿದ ಕೂಡಲೇ
ಧರ್ಮಚಕ್ರ ಪ್ರವರ್ತನಾಯ ಅಂತೇಳಿ ಹೇಳ್ಬಿಟ್ಟು ಅದರಲ್ಲಿ ಬರೆದಿದೆ. ನಮ್ಮ ಇಂಡಿಯನ್ ಈಥೋಸಿಂದ, ನಮ್ಮ ಮೈಥಾಲಜಿಯಿಂದ, ನಮ್ಮ ಪುರಾಣ ಪುಣ್ಯಕಥೆಗಳಿಂದ ಇನ್ಸ್ಪೈರ್ ಆಗಿರುವಂಥದ್ದು. ಹಿಂದೆನೂ ಕೂಡ ದೂರದರ್ಶನಲ್ಲಿ ಅದು ಒಂದು ಲೋಗದ ಕೆಳಗಡೆ ಬಂತು ಅಂದರೆ ಸತ್ಯಂ ಶಿವಂ ಸುಂದರಂ ಅಂತ ಬರ್ತಾ ಇತ್ತು. ಎಲ್ಲದೂ ಇತ್ತು. ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ಭಾರತೀಯತೆ ಅನ್ನೋದು ಈ ದೇಶದ ನೆಲ ಜಲ ಧರ್ಮ ಏನಿದೆಯಲ್ಲ ಅದು ಪ್ರತಿಬಿಂಬಿತವಾಗಿದೆ ಅದರೊಳಗಡೆ. ಆದರೆ ಅದೇ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದ ಪ್ರಿಯಾಂಬಲನ್ನು ಬದಲಾಯಿಸಿದ್ದು, ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿ ಅವರು ಹಾಕಿಕೊಟ್ಟಂಥ ಮೇಲ್ಪಂಕ್ತಿಗಳಿದ್ದು ಅವು ಯಾವುದನ್ನು ಅವರು ಬದಲಾಯಿಸಬಾರ್ದು ಅಂತಿದ್ರು. ಅದನ್ನು ಬದಲಾಯಿಸಿದವರು ಯಾರಪ್ಪ ಅಂತೇಳಿ ಹೇಳಿದರೆ ಅದು ಇಂದಿರಾ ಗಾಂಧಿಯವರು ಮತ್ತು ಈ ಎಮರ್ಜೆನ್ಸಿ ಅನ್ನೋದು. ಅದಕ್ಕೋಸ್ಕರವಾಗಿ ಇದ್ರ ಬಗ್ಗೆ ಒಂದು ಆಳವಾದಂಥ ಅಧ್ಯಯನ ನಮಗೆ ಬೇಕಾಗುತ್ತೆ. ಬಂಧುಗಳೇ, ಯಾಕಾಗಿ ಈ ಎಮರ್ಜೆನ್ಸಿಯನ್ನು ಹೇರಿದ್ರು ಅನ್ನೋದನ್ನು ಮಂಜು ಅವರು ಕೂಡ ಭಾಳ ಸವಿಸ್ತಾರವಾಗಿ ಹೇಳಿದ್ದಾರೆ. ನಾನೊಂದು ಕೆಲವು ಅಂಶಗಳೊಂದಿಗೆ ಬರೋದಾದರೆ, ಚುನಾವಣಾ ಅಕ್ರಮ ಅನ್ನೋಂಥದ್ದು ಇವತ್ತೇನು ಹೊಸದೇನಲ್ಲ. ಆದರೆ ಈ ಚುನಾವಣಾ ಅಕ್ರಮ ಅನ್ನೋದನ್ನು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಅವರು ಪ್ರಾರಂಭ ಮಾಡಿಬಿಟ್ಟಿದ್ರು. 1971ರಲ್ಲಿ ಎಲೆಕ್ಷನ್ ಆಯಿತು. ರಾಯಬರೇಲಿನಲ್ಲಿ ಎಲೆಕ್ಷನ್ ನಿಂತ್ಕೊಂಡ್ರು. ರಾಯಬರೇಲಿನಲ್ಲಿ ಎಲೆಕ್ಷನ್ ನಿಂತಾದ ಮೇಲೆ ಚುನಾವಣಾ ಅಕ್ರಮವನ್ನು ಎಸಗಿ ಆಯ್ತು. ಯಾಕೆ ಅಂತಂದರೆ ಕಾಂಗ್ರೆಸ್ ಅನ್ನೋದು 2 ಪಾರ್ಟಿಯಾಗಿ ಸ್ಪ್ಲಿಟ್ ಮಾಡುವಂಥ ಹಂತಕ್ಕೆ ಬಂದು ಆಲ್ಮೋಸ್ಟ್ ಸ್ಪ್ಲಿಟ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಇಂದಿರಾ ಗಾಂಧಿ ಅವರು ಚೇರನ್ನು ಉಳಿಸ್ಕೊಳ್ಬೇಕಿತ್ತು, ಮತ್ತೆ ಅಧಿಕಾರಕ್ಕೂ ಕೂಡ ಬರಬೇಕಿತ್ತು. ಹಾಗಾಗಿ 1971ರ ಚುನಾವಣೆಯಲ್ಲಿ ಅವರು ಚುನಾವಣಾ ಅಕ್ರಮವನ್ನು ಎಸಗಿ ಆ ಚುನಾವಣೆಯನ್ನು ರಾಯಬರೇಲಿಯಿಂದ ಲೋಕಸಭೆಗೆ ಆಯ್ಕೆ ಆಗ್ತಾರೆ. ಆದರೆ ತಕ್ಷಣಕ್ಕೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅದರ ಬಗ್ಗೆ ದಾವೆ ಹೂಡಲಾಗುತ್ತೆ. ಹಾಗೆ ಹೂಡಿದಾಗ ಅದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗುತ್ತೆ. ಚರ್ಚೆ ಸುಮಾರು ಹೆಚ್ಚು ಕಡಿಮೆ 4 ವರ್ಷಗಳ ಕಾಲ ಟ್ರಯಲ್ ನಡೆದು ಜೂನ್ 12ನೇ ತಾರೀಕು 1975ರಲ್ಲಿ ಜಗನ್ಮೋಹನ್ ಲಾಲ್ ಸಿನ್ಹಾ ಮತ್ತು ಅಲಹಾಬಾದ್ ಹೈಕೋರ್ಟಿನ ಜಡ್ಜು ಇಂದಿರಾ ಗಾಂಧಿಯವರು ಅಕ್ರಮದ ಮುಖಾಂತರವಾಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಅವರ ಸದಸ್ಯತ್ವವನ್ನು ರದ್ದು ಮಾಡ್ತಾರೆ. ಆ ರದ್ದು ಮಾಡಿದ ಮಾತ್ರ ಅಲ್ಲ, ಮುಂದಿನ 7 ವರ್ಷಗಳ ಕಾಲ ಅವರು ಚುನಾವಣೆಯ ಯಾವುದೇ 6 ವರ್ಷಗಳ ಕಾಲ ಚುನಾವಣೆಯ ಯಾವುದೇ ಪ್ರಕ್ರಿಯೆಯಲ್ಲೂ ಭಾಗಿಯಾಗಕೂಡದು ಅಂತ ಹೇಳ್ಬಿಟ್ಟು ಅವರು ಆದೇಶವನ್ನು ಹೊರಡಿಸ್ತಾರೆ. ಹಾಗಾಗಿ ಇಂದಿರಾ ಗಾಂಧಿ ಅವರು ರಿಸೈನ್ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಚುನಾವಣೆ ನಡೆದ್ರೂ ಕೂಡ ಕಂಟೆಸ್ಟ್ ಮಾಡಲಿಕ್ಕೂ ಕೂಡ ಅವ್ರಿಗೆ ಆಗೋದಿಲ್ಲ. ಹಾಗಾಗಿ ಇಂದಿರಾ ಗಾಂಧಿ ಅವರು ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಯೋಚನೆಯನ್ನು ಪ್ರಾರಂಭವನ್ನು ಮಾಡ್ತಾರೆ. ತಕ್ಷಣಕ್ಕೆ ಸುಪ್ರೀಂ ಕೋರ್ಟ್ಗೂ ಕೂಡ ಅಪೀಲ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಜೂನ್ 24ನೇ ತಾರೀಕು ಅದರದ್ದು ತೀರ್ಪು ಬರಬೇಕು. ಫಸ್ಟ್ ಹಿಯರಿಂಗ್ ಆಗಬೇಕು. ಜೂನ್ 12ನೇ ತಾರೀಕು ಅವರ ಸದಸ್ಯತ್ವವನ್ನು ಅಸಿಂಧುಗೊಳಿಸಲಾಗಿದೆ. 24ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಬರುತ್ತೆ. ಈ 12 ದಿನ ಬಾಕಿ ಇತ್ತು. 12 ದಿನದಲ್ಲಿ ಇಡೀ ದೇಶಾದ್ಯಂತ ಪ್ರೊಟೆಸ್ಟ್ಗಳಾಯಿತು. ಇಂದಿರಾ ಗಾಂಧಿ ಅವರ ಪರವಾಗಿ ಆಯಿತು, ಅವ್ರ ವಿರುದ್ಧವಾಗಿ ಆಯಿತು. 24ನೇ ತಾರೀಕು VR ಕೃಷ್ಣ ಅಯ್ಯರು ಸುಪ್ರೀಂ ಕೋರ್ಟಿನ ಜಡ್ಜು ತೀರ್ಪನ್ನು ಕೊಡ್ತಾರೆ. ಇಂದಿರಾ ಗಾಂಧಿಯವರ ಸದಸ್ಯತ್ವವನ್ನು ಅಸಿಂಧುಗೊಳಿಸಿದ್ದಕ್ಕೆ ತಾತ್ಕಾಲಿಕವಾಗಿ ತಡೆಯನ್ನು ಕೊಟ್ಟು ಅದನ್ನು ಲಾರ್ಜರ್ ಬೆಂಚ್ಗೆ, ಅಂದರೆ ಏಕಸದಸ್ಯ ಪೀಠ ಇದ್ದಿದ್ದು ಬಹು ಸದಸ್ಯ ಪೀಠಕ್ಕೆ ಅದನ್ನು ವರ್ಗಾವಣೆ ಮಾಡುವವರೆಗೂ ತಾತ್ಕಾಲಿಕವಾಗಿ ಆ ಒಂದು ಅಲಹಾಬಾದ್ ಹೈಕೋರ್ಟಿನ ಆದೇಶಕ್ಕೆ ತಡೆಯನ್ನು ಕೊಟ್ಟು ಹೇಳ್ತಾರೆ. ಆದರೆ ಇಂದಿರಾ ಗಾಂಧಿಯವರು ಲೋಕಸಭೆಯ ಯಾವುದೇ ಪ್ರಕ್ರಿಯೆಯಲ್ಲೂ ಕೂಡ ಅವರು ಭಾಗಿಯಾಗೋಗಿಲ್ಲ, ಅವರು ಮತದಾನ ಮಾಡುವ ಹಾಗಿಲ್ಲ ಅಂತ ಅವರು ತೀರ್ಪನ್ನು ಕೊಟ್ಟಾಗ ಇಂದಿರಾ ಗಾಂಧಿಯವರಿಗೂ ಆಗ್ಲೂ ಕೂಡ ಪ್ರಧಾನಿಯಾಗಿ ಮುಂದುವರಿಯುವಂಥದ್ದು ಬಹಳ ಕಷ್ಟವಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಸಂವಿಧಾನವನ್ನು ಯಾವ ರೀತಿ ಬುಡ ಮೇಲೆ ಮಾಡ್ಬೋದು ಅಂತ ಯೋಚನೆಯನ್ನು ಪ್ರಾರಂಭ ಮಾಡ್ತಾರೆ. ಜೂನ್ 25ನೇ ತಾರೀಕು ಆವತ್ತು ಬಹಳ ದೊಡ್ಡ ಪ್ರೊಟೆಸ್ಟ್ ಡೆಲ್ಲಿನಲ್ಲಿ ಆಗುತ್ತೆ. ಜಯಪ್ರಕಾಶ್ ನಾರಾಯಣ್ ಅವರು, ಲೋಕ ನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ದೊಡ್ಡ ಹೋರಾಟ ರಾಮಲೀಲಾ ಮೈದಾನದಲ್ಲಾಗುತ್ತೆ. ಆ ಹೋರಾಟಕ್ಕೆ ಬಂದಂಥ ಜನಸ್ತೋಮವನ್ನು ನೋಡಿ ಅದಕ್ಕಿಂತ ಮೊದಲು ಜೂನ್ 20ನೇ ತಾರೀಕು ಇಂದಿರಾ ಗಾಂಧಿಯವರ ಪರವಾಗಿನೂ ಕೂಡ ಅವ್ರನ್ನ ಮುಂದುವರಿಸಬೇಕು, ಅವ್ರಿಗೆ ಅನ್ಯಾಯ ಆಗಿದೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಗರು ಕೂಡ ಹೋರಾಟವನ್ನು ಮಾಡಿದ್ರು. ಸರ್ಕಾರಿ ಬಸ್ಗಳಲ್ಲಿ ಜನ ತಂದಿದ್ರು, ಟ್ರೈನ್ಗಳಲ್ಲಿ ಜನ ತಂದಿದ್ರು. ಆದರೆ ಜಯಪ್ರಕಾಶ್ ನಾರಾಯಣ್ ಅವರು ಜೂನ್ 25ನೇ ತಾರೀಕು ಮಾಡಿದಂಥ ಹೋರಾಟಕ್ಕೆ ಯಾವ ರೀತಿ ಜನಸ್ತೋಮ ಹರಿದು ಬಂತು ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅವರಿಗೆ ಗೊತ್ತಾಯಿತು, ಇನ್ನು ಅಧಿಕಾರದಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ, ಇಡೀ ದೇಶದ ಜನ ಅವರ ವಿರುದ್ಧ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಯಿತು. ಆಗ ಅವರು ಯೋಚನೆಯನ್ನು ಮಾಡ್ತಾರೆ. ರಾತ್ರಿ 25ನೇ ತಾರೀಕು ಬೆಳಗ್ಗೆ ಜಯಪ್ರಕಾಶ್ ನಾರಾಯಣ್ ಅವರ
ಹೋರಾಟ ನಡೆಯುತ್ತೆ, ದೊಡ್ಡ ಜನಸ್ತೋಮ ಸೇರುತ್ತೆ. ರಾತ್ರಿ ಮಧ್ಯರಾತ್ರಿನಲ್ಲಿ ಆರ್ಟಿಕಲ್ 352 ಅಡಿನಲ್ಲಿ ನಮ್ಮ ಸಂವಿಧಾನ ಕೊಟ್ಟಿರುವಂತಹ ಆರ್ಟಿಕಲ್ 352 ಅಡಿನಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ, ಅದು ಇಂಟರ್ನಲ್ ಎಮರ್ಜೆನ್ಸಿ ಅಂತ ಹೇಳಿ ಏಕಾಏಕಿ ಘೋಷಣೆ ಮಾಡ್ತಾರೆ. ಕ್ಯಾಬಿನೆಟ್ ಅನ್ನು ಕೂಡ ಕರೆಯಲ್ಲ, ಕ್ಯಾಬಿನೆಟ್ ಡಿಸಿಷನ್ ಆಗದಲ್ಲೇ ಏಕಾಏಕಿಯಾಗಿ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿಬಿಡ್ತಾರೆ. ರಾತ್ರಿ 2 ಗಂಟೆಗೆ ಈ ಒಂದು ಸುದ್ದಿ ಜನಕ್ಕೆ ತಲುಪಬಾರದು. ಆಗ ಸುದ್ದಿ ತಲುಪಬೇಕು ಅಂದ್ರೆ ಈ ರೀತಿ 24/7 ಚಾನೆಲ್ಗಳಿರಲಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಎಲ್ಲ ಪ್ರಿಂಟ್ ಮೀಡಿಯಾ ಇತ್ತು. ಪ್ರಿಂಟ್ ಮೀಡಿಯಾದವರೆಲ್ಲ ಮೊಳೆ ಜೋಡಿಸ್ಬಿಟ್ಟು ಪ್ರಿಂಟ್ ಆಗ್ತಿದ್ರು. ಅವರಿಗೆ ಪ್ರಿಂಟ್ ಆಗಬೇಕು ಅಂತ ಹೇಳಿದ್ರೆ ಮಷಿನ್ ರನ್ ಆಗಬೇಕು. ಆ ಪ್ರಿಂಟಿಂಗ್ ಮಷಿನ್ ರನ್ ಆಗಬೇಕು ಅಂತಂದ್ರೆ ಕರೆಂಟ್ ಬೇಕು. ಹಾಗೇನೀಗ ಜನರೇಟರ್ ಇದ್ದಂಥ ಕಾಲ ಅಲ್ಲ. ಹಾಗಾಗಿ ಏನು ಮಾಡ್ತಾರೆ, ರಾತ್ರಿ 2 ಗಂಟೆಗೆ ಕರೆಂಟನ್ನು ತೆಗೆದು ಬಿಡ್ತಾರೆ. ಮರುದಿನ ಪತ್ರಿಕೆಗಳು ಪ್ರಕಟ ಆಗಕ್ಕೆ ಹೋದರೆ ಪತ್ರಿಕೆಗಳು ಪ್ರಕಟನೂ ಆಗಲಿಲ್ಲ, ಪ್ರಕಟವಾದಂಥ ಪತ್ರಿಕೆಗಳಲ್ಲಿ ಸುದ್ದಿನೂ ಕೂಡ ಬರಲಿಲ್ಲ. ಹಾಗಾದ್ರೆ ಮುಂದೆ ಕಂಟ್ರೋಲ್ ಮಾಡೋದು ಹೇಗೆ? ಹಾಗಾಗಿ ಸಂವಿಧಾನಕ್ಕೆ ತಿದ್ದುಪಡಿನ ತರಬಿಡಬೇಕು ಅಂತ ಹೇಳಿ ಆಗ ಇಂದಿರಾ ಗಾಂಧಿಯವರು ಈ ತುರ್ತು ಪರಿಸ್ಥಿತಿಯನ್ನು ಹೇರಿರೋದನ್ನ ಅದನ್ನು ಅವರು ಮರೆಮಾಚಲಿಕ್ಕೋಸ್ಕರ, ಜನರ ಧ್ವನಿಯನ್ನು ಅಡಗಿಸ್ಕೋಸ್ಕರ ಆ ನಂತರ ಒಂದು ಸಾಲಾಗಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರ್ತಾರೆ. ಇವತ್ತು ಸಂವಿಧಾನದ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡುವಂತಹ ಕಾಂಗ್ರೆಸ್ಗರಿರ್ಬೋದು, ಇಲ್ಲಿನ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ಅಥವಾ ಯಾರನ್ನ ಹೇಳಿ ಅವರನ್ನ ಕೌಂಟರ್ ಮಾಡಲಿಕ್ಕೆ ಒಂದು ಎಮರ್ಜೆನ್ಸಿ ಸಾಕು. ಸಂವಿಧಾನವನ್ನು ಬುಡಮೇಲು ಮಾಡುವಂಥದ್ದು ಹೇಗೆ, ಅದರದ್ದು ಅಡಿಪಾಯವನ್ನು ಅಲುಗಾಡಿಸುವಂಥದ್ದು ಹೇಗೆ ಅನ್ನೋದನ್ನು ಕಾಂಗ್ರೆಸ್ನವರೇ ಈ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಅವ್ರ ರೀತಿಯಲ್ಲಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಒಂದು ಎಮರ್ಜೆನ್ಸಿನ ಉದಾಹರಣೆಯನ್ನು ಕೊಟ್ಟರೆ, ಆ ಎಮರ್ಜೆನ್ಸಿಯಲ್ಲಿ ನಡೆದಂಥ ಒಂದೊಂದು ಘಟನೆಗಳನ್ನು ಉದಾಹರಣೆ ಕೊಟ್ಟರೆ ಸಾಕಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. 25ನೇ ತಾರೀಕು 26ನೇ ತಾರೀಕು ಎಮರ್ಜೆನ್ಸಿ ಘೋಷಣೆ ಆಗುತ್ತೆ. ಘೋಷಣೆ ಆಗದ ಕೂಡಲೇ ಎಲ್ಲ ರೀತಿಯಲ್ಲೂ ಪೊಲೀಸ್ ಫೋರ್ಸ್ ಬರುತ್ತೆ, ಮಿಲಿಟರಿ ಫೋರ್ಸ್ ಬರುತ್ತೆ, ಜನರನ್ನ ಕಂಟ್ರೋಲ್ ಇಡುವಂಥ ಒಂದು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಕೂಡಲೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು, ಜಯಪ್ರಕಾಶ್ ನಾರಾಯಣ್ ಅವರು ಇರ್ಬೋದು, ಮಧು ದಂಡವತಿ ಅವರು ಇರ್ಬೋದು, LK ಅಡ್ವಾಣಿ ಅವರು ಇರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. LK ಅಡ್ವಾಣಿ ಅವರು ಇವರೆಲ್ಲ ಅರೆಸ್ಟ್ ಆಗಿದ್ದು ನಿಮಗೆ ನಮ್ಮ ಅಡ್ವಾಣಿ ಜೈಲೇ ಇರೋದು ಬೆಂಗಳೂರಿನಲ್ಲಿ. ಇವತ್ತು ಫ್ರೀಡಮ್ ಪಾರ್ಕ್ ಅಂತ ಏನು ಕೇಳ್ತೀರಿ, ಆ ಫ್ರೀಡಮ್ ಪಾರ್ಕ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರು ಇಟ್ಟಿರ್ತಾರೆ. ಆ ಅರೆಸ್ಟ್ ಮಾಡಿದಾಗಲೇ ಅವರೊಂದು ಕೈದಿಯಾಗಿದ್ದಂಥ ದಿನಗಳ ಬಗ್ಗೆ ಅವರೊಂದು ಪುಸ್ತಕನೂ ಕೂಡ ಬರೆದಿದ್ದಾರೆ, ಎ ಪ್ರಿಸನರ್ ಸ್ಕ್ರಾಪ್ ಬುಕ್ ಅಂತ ಹೇಳ್ಬಿಟ್ಟು. ನೀವು ಅದನ್ನು ಪುಸ್ತಕನೂ ಕೂಡ ಎಷ್ಟೋ ಜನ ಓದಿರ್ಬೋದು, ಕನ್ನಡಕ್ಕೂ ಕೂಡ ಅದು ಬಂದಿದೆ. ಆಗ ಅಡ್ವಾಣಿಯವರು ಈ ಜೈಲಿನಲ್ಲಿ ಇರ್ತಾರೆ, ವಾಜಪೇಯಿ ಅವರು ಜೈಲಲ್ಲಿ ಇರ್ತಾರೆ, ಜಯಪ್ರಕಾಶ್ ನಾರಾಯಣ್ ಅವರು ಜೈಲಲ್ಲಿ ಇರ್ತಾರೆ, ಪ್ರಮುಖವಾದಂಥ ಎಲ್ಲ ಲೀಡರ್ಗಳು ಜೈಲಲ್ಲಿ ಇರ್ತಾರೆ. ಇನ್ನು ಇಂದಿರಾ ಗಾಂಧಿಯವರ ಆಡಳಿತದಲ್ಲಿ ಯಾರ್ಯಾರು ಮಂತ್ರಿಗಳಾಗಿದ್ರು ಅವರೆಲ್ಲ ಬಾಯಿ ಮುಚ್ಕೊಳ್ತಾರೆ. ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಏನು ಮಾಡಬಾರ್ದು ಅಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೊಡ್ತಾರೆ. ಯಾಕಂದ್ರೆ ಇಂದಿರಾ ಗಾಂಧಿ ಅವ್ರದ್ದು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ನೆಕ್ಸ್ಟ್ ಹಿಯರಿಂಗ್ ಬರಬೇಕಾಗಿತ್ತು ಆಗಸ್ಟ್ 11ನೇ ತಾರೀಕು ಬರಬೇಕು. ಆಗಸ್ಟ್ 11ನೇ ತಾರೀಕು ಅವರು ಬರೋ ಅಷ್ಟರೊಳಗಡೆ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿ ಸುಪ್ರೀಂ ಕೋರ್ಟಿನ ಪರಿಧಿ ಆಚೆ ಒಳಗಡೆ ಅವರ ಚುನಾವಣಾ ಅಕ್ರಮವನ್ನು ದೂರ ಇಡಬೇಕು ಅಂತ ಹೊರಡ್ತಾರೆ. ಅದರ ಪರಿಣಾಮನೇ ಈ ಒಂದು ಸಂವಿಧಾನದ ತಿದ್ದುಪಡಿಗಳು ಶುರುವಾಗ್ತವೆ. ಜೂನ್ 25ನೇ ತಾರೀಕು ಮಿಡ್ ನೈಟ್ನಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡ್ತಾರೆ. ಕ್ಯಾಬಿನೆಟ್ ಅಪ್ರೂವಲ್ ಇಲ್ಲ. ಮರುದಿನ ಬೆಳಗ್ಗೆ 6 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಕರೆದಾದ ಕೂಡಲೇ ಬಂದವರೆಲ್ಲ ಮಂತ್ರಿಗಳು ಯಾರು ಡಿಸೆಂಟಿಂಗ್ ನೋಟನ್ನು ಕೂಡ ಹಾಕಲ್ಲ, ಎಲ್ಲರೂ ಕೂಡ ಓಕೆ ಹೇಳ್ತಾರೆ. ವಿತೌಟ್ ಅಬ್ಜೆಕ್ಷನ್ ಆ ಒಂದು ಎಮರ್ಜೆನ್ಸಿಗೂ ಕೂಡ ಅಪ್ರೂವಲ್ನ ಕೊಡ್ತಾರೆ. ಆದರೆ ಬಹಳ ಆಶ್ಚರ್ಯದ ಸಂಗತಿ ಅಂತಂದರೆ ಆಗಿನ ಲಾ ಮಿನಿಸ್ಟ್ರಿಗಾಗಲಿ, ಕ್ಯಾಬಿನೆಟ್ ಸೆಕ್ರೆಟರಿಗಾಗಲಿ, ಹೋಮ್ ಸೆಕ್ರೆಟರಿಗಾಗಲಿ ಅವ್ರಿಗೆ ಬೆಳಗ್ಗೆ ಆಗುವಷ್ಟೊಳಗೆ ರಾತ್ರಿ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಿದ್ದಾರೆ ಅನ್ನೋದೇ ಗೊತ್ತಿರಲ್ಲ. ಈ ರೀತಿ ಇಂದಿರಾ ಗಾಂಧಿಯವರು ತಮ್ಮ ಕಪಿಮುಷ್ಟಿಯಲ್ಲಿ ಇಡೀ ಒಂದು ವ್ಯವಸ್ಥೆನ ಇಟ್ಕೊಂಡು ಅವತ್ತು ಎಮರ್ಜೆನ್ಸಿಯನ್ನು ಘೋಷಣೆ ಮಾಡ್ತಾರೆ. ನಾನು ಇದ್ರ ಬಗ್ಗೆ ಬಹಳ ದೀರ್ಘವಾಗಿ ಹೇಳಲ್ಲ, ಕೆಲವೊಂದು ಅಮೆಂಡ್ಮೆಂಟ್ಗಳ ಬಗ್ಗೆ ಹೇಳಲಿಕ್ಕೆ ಅಷ್ಟೇ ಬಯಸ್ತೀನಿ ನಾನು ಬಂಧುಗಳೇ. ಈ ಒಂದು ಮೊದಲನೇ ಅಮೆಂಡ್ಮೆಂಟ್ ತರೋದಕ್ಕಿಂತ ಮೊದಲು ನಮ್ಮಲ್ಲಿ ಒಂದು ಏನು ಅಂತಂದರೆ, ಈ ಆಂತರಿಕವಾಗಿ ಏನೇ ಗಲಭೆಗಳಾಗಲಿ ಆ ಒಂದು ಪರಿಸ್ಥಿತಿಯನ್ನು ತಹಬಂದಿಗೆ ತರಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಮೀಸಾ ಆ್ಯಕ್ಟ್ ಅಂತ ಹೇಳ್ತೀವಿ ನಾವು. ಈ ಎಸೆನ್ಷಿಯಲ್ ಗೂಡ್ಸ್ ಒಂದು ಆ್ಯಕ್ಟ್ ಇದೆ. ಅದೇ ರೀತಿಯಲ್ಲಿ ಈ ಮೀಸಾ ಆ್ಯಕ್ಟನ್ನ ಅದನ್ನು ಕೂಡ ಬದಲಾವಣೆಯನ್ನು ತಗೊಳ್ತಾರೆ. ಯಾರ ಬಗ್ಗೆನೂ ಕೂಡ ಧ್ವನಿ ಎತ್ತುವ ಹೋಗಿಲ್ಲ, ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳೋಗಿಲ್ಲ. ಕೋರ್ಟಿಗೆ ಹೋಗಿ ಹೇಬಿಯಸ್ ಕಾರ್ಪಸ್ ಕೇಸ್ ಹಾಕಿದ್ರು ಕೂಡ ಕೋರ್ಟ್ಗೆ ಪೊಲೀಸರು ಯಾರನ್ನ ಅರೆಸ್ಟ್ ಮಾಡಿದೀವಿ ಅಂತ ಮಾಹಿತಿಯನ್ನು ಕೊಡುವಂಥ ಅಗತ್ಯನೂ ಇಲ್ಲ. ಈ ರೀತಿಯ ಒಂದು ಭಯದ ವಾತಾವರಣವನ್ನು ಇಡೀ ದೇಶದಲ್ಲಿ ನಿರ್ಮಾಣವನ್ನು ಮಾಡ್ತಾರೆ. ಅದಾದ ನಂತರ
ಈ ಅಮೆಂಡ್ಮೆಂಟ್ಗಳು ಪ್ರಾರಂಭವಾಗ್ತವೆ. ನಾನು ಮೊದಲನೇ ಅಮೆಂಡ್ಮೆಂಟ್ ಬಗ್ಗೆ ನಿಮಗೆ ಹೇಳಬೇಕು ಅಂತ ಹೇಳಿದರೆ, ಒಂದು 38 and 39th ಅಮೆಂಡ್ಮೆಂಟ್ ಅಂತ, ಇದನ್ನು ನೀವು ಗಮನವಾಗಿ ಕೇಳಿ. ಈ 38th ಅಮೆಂಡ್ಮೆಂಟನ್ನು ಏನು ಮಾಡ್ತಾರೆ ಅಂದರೆ, ಒಂದು ಅಮೆಂಡ್ಮೆಂಟನ್ನು ತರಬೇಕು ಅಂತಂದರೆ, ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತರಬೇಕು ಅಂದರೆ, ನಾನು 10 ವರ್ಷ ಸಂಸದನಾಗಿ ಹೇಳ್ತೀನಿ, ಫಸ್ಟ್ ಕಾನ್ಸ್ಟಿಟ್ಯೂಷನ್ಗೆ ನಾವು ತಿದ್ದುಪಡಿನ ತರಬೇಕು ಅಂತಂದರೆ, ಕಾನ್ಸ್ಟಿಟ್ಯೂಷನ್ ಹೆಡ್ ಯಾರೋ ರಾಷ್ಟ್ರಪತಿ ಆಗಿರ್ತಾರೆ. ಆಗ ಫಕ್ರುದ್ದೀನ್ ಅಲಿ ಅಹಮದ್ ಇದ್ರು. ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ನಾವು ಕೇಳ್ತೀವಿ. ಫಸ್ಟ್ ಅವರು ಅನುಮತಿನ ಕೊಟ್ಟಾದ ನಂತರ ನಾವು ಡ್ರಾಫ್ಟ್ ಆ್ಯಕ್ಟನ್ನು ತಗೊಂಬಂದಿರ್ತೀವಿ. ಡ್ರಾಫ್ಟ್ ಬಿಲ್ ಬಂದಿರುತ್ತೆ. ಆ ಬಿಲ್ಲನ್ನು ಇಟ್ಕೊಂಡು ಬಿಲ್ ವೆಟ್ಟಿಂಗ್ ಎಲ್ಲ ಆಗಿ ಅದು 4-5 ಮಿನಿಸ್ಟ್ರಿಗೆ ಹೋಗಿ ಲಾ ಮಿನಿಸ್ಟ್ರಿಗೆ ಹೋಗ್ತದೆ. ಲಾನಲ್ಲಿ ಲಾ ಮತ್ತು ಜಸ್ಟಿಸ್ ಎರಡು ಬೇರೆ ಬೇರೆ ಇದೆ. ಬಿಲ್ ವೆಟ್ಟಿಂಗ್ ಆಗಿ ಅದು ಬಂದು ಲೋಕಸಭಾ ಅಥವಾ ರಾಜ್ಯಸಭಾ ಸೆಕ್ರೆಟರಿಯೇಟಿಗೆ ನಾವು ನೋಟಿಫೈ ಮಾಡ್ತೀವಿ, ಈ ಥರದ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ. ಆಗ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಇರ್ತದೆ. ಆ ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಅಪೋಸಿಷನ್ ಅವರು ಇರ್ತಾರೆ, ರೂಲಿಂಗ್ ಪಾರ್ಟಿ ಅವರು ಇರ್ತಾರೆ, ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಅದು ಮುಂದಿಟ್ಬಿಟ್ಟು ಈ ಒಂದು ಬಿಲ್ಲನ್ನು ನಾವು ತರ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಗ ಅದಕ್ಕೆ ಸೂಟಬಲ್ ಟೈಮ್ ಕೊಡಬೇಕು. ನಾವು ಕನಿಷ್ಠ ಅಂತಂದರೆ 5 ರಿಂದ 7 ದಿನಗಳ ಕಾಲ ನಾವು ಲೋಕಸಭಾ ಸೆಕ್ರೆಟರಿಯೇಟಿಗೆ ನೋಟಿಫೈ ಮಾಡಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿಗೆ ತಂದು ಅದು ನಮಗೆ ಅದರ ಬಿಲ್ಲನ್ನು ಓದ್ಕೊಳ್ಳೋದಕ್ಕೆ ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ಗೆ, ರೂಲಿಂಗ್ ಪಾರ್ಟಿ ಮೆಂಬರ್ಸ್ಗೆ ನಾವು ಅವಕಾಶನ ಕೊಡಬೇಕು. ಅದಾದ ನಂತರ ಇಂಥ ದಿನ ತಗೊಳ್ಳೋದು ಅಂತ ನಿರ್ಧಾರ ಆಗುತ್ತೆ. ಆ ನಿರ್ಧಾರ ಆದ ನಂತರ ಮತ್ತೆ ಅದು ಲೋಕಸಭಾಕ್ಕೆ ಅಥವಾ ರಾಜ್ಯಸಭಾಕ್ಕೆ ಬರುತ್ತೆ. ಇಂಟ್ರೊಡಕ್ಷನ್ ಅಂತ ಮಾಡ್ತಾರೆ. ಇಂಟ್ರೊಡಕ್ಷನ್ ಮಾಡಿ ಆದಮೇಲೆ ಅವತ್ತು ನಮ್ಮ ಮಿನಿಸ್ಟ್ರಿ ಹೇಳ್ತಾರೆ ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ. ಇಂಟ್ರೊಡಕ್ಷನ್ ಆದಮೇಲೆ ಮತ್ತೆ 10 ದಿನಗಳ ಕಾಲ ಟೈಮ್ ಕೊಡ್ತಾರೆ. ಸ್ಟ್ಯಾಂಡಿಂಗ್ ಕಮಿಟಿ ಕಳಿಸ್ಬೇಕು, ಸೆಲೆಕ್ಟ್ ಕಮಿಟಿಗೆ ಕಳಿಸ್ಬೇಕು, ಈ ರೀತಿ ಚರ್ಚೆಗಳು ನಡೆಯುತ್ತೆ. ಯಾವ ಕಮಿಟಿಗೆ ಕಳಿಸ್ಲಿಲ್ಲ ಅಂತಂದ್ರೆ 10 ದಿನಗಳ ಕಾಲ ಟೈಮ್ ಕೊಟ್ಟು ನೆಕ್ಸ್ಟ್ ಕನ್ಸಿಡರೇಷನ್ ಅಂಡ್ ಪಾಸಿಂಗ್ ಅಂತ ತೊಗೊಳ್ತಾರೆ. ಆ ಕನ್ಸಿಡರೇಷನ್ ಅಂಡ್ ಪಾಸಿಂಗ್ ಆದ ನಂತರ ಮತ್ತೆ 1 ವಾರಗಳ ಕಾಲ ಟೈಮನ್ನು ಕೊಟ್ಟು ರಾಜ್ಯಸಭೆಗೆ ಕಳಿಸ್ತೀವಿ. ರಾಜ್ಯಸಭೆದಲ್ಲೂ ಸೇಮ್ ಪ್ರೋಸೆಸ್ ಆಗುತ್ತೆ. ಆ ಪ್ರೋಸೆಸ್ ಮುಗಿದು ಬಂದಾದ ನಂತರ ನಾವದು ಪಾರ್ಲಿಮೆಂಟ್ ಲಾ ಮಿನಿಸ್ಟ್ರಿಗೆ ಹೋಗುತ್ತೆ. ಲಾ ಮಿನಿಸ್ಟ್ರಿ ಅವರು ರಾಷ್ಟ್ರಪತಿ ಕಳಿಸ್ತಾರೆ. ಅಮೆಂಡ್ಮೆಂಟ್ ಮಾಡಿ ಕಳಿಸಿದೀವಿ ಅಂತ ರಾಷ್ಟ್ರಪತಿ ಅವರಿಗೆ ಕಳಿಸಿದ ಮೇಲೆ ರಾಷ್ಟ್ರಪತಿ ಅವರು ಅದಕ್ಕೊಂದು ಅಂಕಿತ, ಅದಕ್ಕೊಂದು ಸೈನ್ ಹಾಕ್ತಾರೆ. ಸೈನ್ ಹಾಕಿದ ಮೇಲೆ ವಾಪಸ್ ಲಾ ಮಿನಿಸ್ಟ್ರಿ ಬರುತ್ತೆ. ಆ ನಂತರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸ್ತೀವಿ. ಒಂದು ಕಾಯ್ದೆ ಮಾಡಬೇಕು ಅಂದರೆ ಇಷ್ಟು ಪ್ರೋಸೆಸ್ ಇರುತ್ತೆ. ಜುಲೈನಲ್ಲಿ ಅಮೆಂಡ್ಮೆಂಟ್ ಬರುತ್ತೆ. ಜುಲೈ ಆಗಸ್ಟ್ನಲ್ಲಿ ಮೊದಲ 38 and 39th ಅಮೆಂಡ್ಮೆಂಟು ಮೊದಲನೇ ಅಮೆಂಡ್ಮೆಂಟ್ ತರ್ತಾರೆ. ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರೋದನ್ನ ಯಾವುದೇ ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನಿಸುವಂತಿಲ್ಲ ಅಂತ ಮೊದಲನೇ ಅಮೆಂಡ್ಮೆಂಟ್ ತರ್ತಾರೆ. ಅದನ್ನು ಪಾಸ್ ಮಾಡಿಬಿಡ್ತಾರೆ. ಎಮರ್ಜೆನ್ಸಿನ ಘೋಷಣೆ ಮಾಡಿದ್ದನ್ನ ಪ್ರಶ್ನೆ ಮಾಡಲ್ಲ ಅಂತಂದ್ರೆ ಪ್ರಶ್ನೆ ಮಾಡುವಂಥ ಹಕ್ಕು ಸುಪ್ರೀಂ ಕೋರ್ಟ್ಗೂ ಇಲ್ಲ, ಯಾವುದೇ ನ್ಯಾಯಾಲಯಕ್ಕೂ ಇಲ್ಲ ಅಂತ ಆಗೋಯ್ತು. ಅಲ್ಲಿಗೆ ಸಂವಿಧಾನ ಏನಾಯ್ತು? ಸಂವಿಧಾನ ಅಲ್ಲಿಗೆ ಒಂದು ರೀತಿಯಲ್ಲಿ ಅದು ತಟಸ್ಥವಾಗೋಯ್ತು. ಸಂವಿಧಾನಕ್ಕೆ ಏನು ಬೆಲೆನೇ ಇಲ್ದಂಗೆ ಆಗೋಯ್ತು. ಆ ಒಂದು 38 and 39th ಅಮೆಂಡ್ಮೆಂಟ್, ಅದರಲ್ಲೂ ವಿಶೇಷವಾಗಿ 39th ಅಮೆಂಡ್ಮೆಂಟ್ ಬಗ್ಗೆ ನಾನು ನಿಮಗೆ ಹೇಳಬೇಕು. 39th ಅಮೆಂಡ್ಮೆಂಟಲ್ಲಿ ಸುಪ್ರೀಂ ಕೋರ್ಟಿಗೆ ಪ್ರಧಾನಿ ಇರ್ಬೋದು, ಉಪರಾಷ್ಟ್ರಪತಿ ಇರ್ಬೋದು, ರಾಜ್ಯಪಾಲರು ಇರ್ಬೋದು, ಇವರ ಯಾರ ವಿರುದ್ಧನೂ ಕೂಡ ಯಾವುದೇ ಅಕ್ರಮ ಇರ್ಬೋದು, ಯಾವುದೇ ಕೇಸ್ಗಳಿರ್ಬೋದು, ಇದ್ರ ಬಗ್ಗೆ ಹಿಯರಿಂಗ್ ಮಾಡುವಂತಹ, ತನಿಖೆಯನ್ನು ವಿಚಾರಣೆಯನ್ನು ಮಾಡುವಂತಹ ಹಕ್ಕು ಸುಪ್ರೀಂ ಕೋರ್ಟ್ಗೆ ಇಲ್ಲ ಅಂತ ಹೇಳಿ ಈ ಒಂದು 39th ಅಮೆಂಡ್ಮೆಂಟ್ ತರ್ತಾರೆ. ಯಾಕೆ 39th ಅಮೆಂಡ್ಮೆಂಟ್ ಅನ್ನು ತರ್ತಾರೆ ಅಂತ ಹೇಳಿದ್ರೆ, ಆಗಸ್ಟ್ 11ನೇ ತಾರೀಕು ಸುಪ್ರೀಂ ಕೋರ್ಟ್ ಎದುರುಗಡೆ ಏನು ತಾತ್ಕಾಲಿಕವಾಗಿ ಕೃಷ್ಣ ಅಯ್ಯರ್ ಕೊಟ್ಟಿದ್ರಲ್ಲ ತಡೆ, ಅದು ಲಾರ್ಜರ್ ಬೆಂಚ್ ಎದುರುಗಡೆ ಚರ್ಚೆಗೆ ಅದು ವಿಚಾರಣೆಗೆ ಬರಲಿಕ್ಕಿತ್ತು. ಅಷ್ಟರೊಳಗಡೆ ಸುಪ್ರೀಂ ಕೋರ್ಟಿಗೆ ಇದನ್ನು ವಿಚಾರಣೆ ಮಾಡುವಂತಹ ಅಧಿಕಾರನೇ ಇಲ್ಲ ಅಂತ ಹೇಳ್ಬಿಟ್ಟು ಅದು ಒಂದು ಅಧಿಕಾರವನ್ನು ಕಿತ್ಕೊಳ್ಳೋದಕ್ಕೋಸ್ಕರವಾಗಿ ಈ 39th ಅಮೆಂಡ್ಮೆಂಟ್ ತರ್ತಾರೆ. ನಾನು ನಿಮಗೆ ಹೇಳಿದೆ ಇಂಟ್ರೊಡಕ್ಷನ್ನು, ಕನ್ಸಿಡರೇಷನ್ನು, ಪಾಸಿಂಗ್ ಅಂತ ಎಷ್ಟು ಸ್ಪೀಡಲ್ಲಿ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಂದು ಬಿಲ್ ಪಾಸ್ ಆಗಿ ಪ್ರೆಸಿಡೆಂಟಿಂದಲೂ ಕೂಡ ಅದು ಅಂಕಿತವಾಗಿ ಬಂದಿದ್ರೆ ಈ 39th ಅಮೆಂಡ್ಮೆಂಟು ಸುಪ್ರೀಂ ಕೋರ್ಟಿಗೆ ರಾಷ್ಟ್ರಪತಿಗಳನ್ನಾಗಲಿ, ಉಪರಾಷ್ಟ್ರಪತಿ ಆಗಲಿ, ಪ್ರಧಾನಿ ಆಗಲಿ, ಸಭಾಪತಿ, ರಾಜ್ಯಪಾಲರಾಗಲಿ, ಜನಪ್ರತಿನಿಧಿಗಳನ್ನ ವಿಚಾರಣೆ ಮಾಡುವಂಥ ಹಕ್ಕು ಇಲ್ಲ ಅಂತ ಹೇಳಿಬಿಟ್ಟು ತಂದಂಥ ಈ ಒಂದು 39th ಅಮೆಂಡ್ಮೆಂಟ್ ಇದೆಯಲ್ಲ, ಈ ಅಮೆಂಡ್ಮೆಂಟನ್ನು ಇಂಟ್ರೊಡಕ್ಷನ್ ಮಾಡಿದ್ದು ಆಗಸ್ಟ್ 7ನೇ ತಾರೀಕು ಲೋಕಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದೇ ದಿನ ವಿತೌಟ್ ಡಿಬೇಟ್ ಪಾಸ್ ಆಗೋಗ್ಬಿಡುತ್ತೆ. 2 hours ಡಿಬೇಟ್ ಅಂತ ಕೊಡ್ತಾರೆ. ಅದು ಥ್ರೆಡ್ ಬೇರೆ ಡಿಸ್ಕಷನ್ ಆಗೋದಿಲ್ಲ.
ಆಗಸ್ಟ್ 8ನೇ ತಾರೀಕು ರಾಜ್ಯಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಗಸ್ಟ್ 8ನೇ ತಾರೀಕು ರಾಜ್ಯಸಭಾ ಪಾಸ್ ಮಾಡುತ್ತೆ. ಆಗಸ್ಟ್ 9ನೇ ತಾರೀಕು ಇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿರೋದ್ರಿಂದ 2/3 ಆಫ್ ದಿ ಸ್ಟೇಟ್, ಇಡೀ ದೇಶದಲ್ಲಿರುವಂಥ ರಾಜ್ಯಗಳಲ್ಲಿ 3/2 ಭಾಗದಷ್ಟು ರಾಜ್ಯಗಳು ಅವರ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಇಟ್ಟುಬಿಟ್ಟು ಪಾಸ್ ಮಾಡಿ ಕಳಿಸ್ಬೇಕು. ಅದು ಕೂಡ ಒಂದೇ ದಿನ, ಆಗಸ್ಟ್ 9ನೇ ತಾರೀಕು ಮುಗಿದೇ ಹೋಗುತ್ತೆ. ಆಗಸ್ಟ್ 10ನೇ ತಾರೀಕು ರಾಷ್ಟ್ರಪತಿಯವರು ಅದಕ್ಕೆ ಸೈನನ್ನು ಕೂಡ ಹಾಕ್ತಾರೆ, ಗೆಜೆಟ್ ನೋಟಿಫಿಕೇಶನ್ ಆಗಿ ಬರುತ್ತೆ. ನೀವು ಯೋಚನೆಯನ್ನು ಮಾಡಿ, ಸುಪ್ರೀಂ ಕೋರ್ಟಿಗೆ ಜನಪ್ರತಿನಿಧಿಗಳು ಮಾಡುವಂಥ ಅಕ್ರಮವನ್ನು, ಅವರ ವಿರುದ್ಧದಂಥ ಕೇಸ್ಗಳನ್ನು ವಿಚಾರಣೆ ಮಾಡುವಂತಹ ಹಕ್ಕು ಮತ್ತು ಅಧಿಕಾರವೇ ಇಲ್ಲ ಅಂತ ಹೇಳಿ ಸಂಸತ್ತಿನ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಇಷ್ಟು ಬೇಗ ಅಧಿಕಾರವನ್ನು ಕಿತ್ಕೊಳ್ತಾರೆ ಅಂತಂದರೆ ಅದ್ರ ಹಿಂದೆ ಇದ್ದಂಥ ಉದ್ದೇಶ ಏನಾಗಿತ್ತು? ಕಾನ್ಸ್ಟಿಟ್ಯೂಷನ್ನ ಬುಡಮೇಲು ಮಾಡಿದಂಥವ್ರು ಯಾರು? ಅಂಬೇಡ್ಕರ್ ಅವರು ಕೊಟ್ಟಂಥ ಅಧಿಕಾರವನ್ನು, ಅಂಬೇಡ್ಕರ್ ಯಾವುದು ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿದ್ರು, ಅದನ್ನು ಹಾಳುಗೆಡ್ದವ್ರು ಯಾರು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ಸಿಗರು ಅಂತ ನಾವು ಹೇಳಬೇಕೋ ಬೇಡವಾ? ನಾವು ಪ್ರತಿ ಸರಿನೂ ಏನೋ ಕೇಳಿದ ಕೂಡಲೇ ನಾವೇ ಒಂಥರ ಡಿಫೆನ್ಸಿವ್ ಆಗಿರ್ತೀವಿ, ನಮಗೆ ಹೇಳೋಕ್ಕೆ ಎಷ್ಟೊಂದು ಮರ್ತೇ ಹೋಗ್ಬಿಟ್ಟಿರ್ತದೆ. ಕಾಂಗ್ರೆಸ್ಸಿನವರು ಅವತ್ತು ಅಷ್ಟು ಮಾತ್ರ ಮಾಡಿದ್ದಲ್ಲ, ಕೋರ್ಟಲ್ಲಿ ಈಗ ಏನಾದರೂ ನಮ್ಮಲ್ಲಿ ಯಾರು ಎಮರ್ಜೆನ್ಸಿ ಟೈಮಲ್ಲಿ 1 ಲಕ್ಷಕ್ಕಿಂತ ಅಧಿಕ ಜನ ಅರೆಸ್ಟ್ ಆದ್ರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಕುಟುಂಬದವರು ಹೋಗಿ ನಮ್ಮ ಮನೆಯವ್ರು ಎಲ್ಲಿ ಅರೆಸ್ಟ್ ಮಾಡಿ ಇಟ್ಟಿದ್ರಿ ಅಂತ ಕೇಳುವಂಥ ಹಕ್ಕನ್ನು ಕಿತ್ಕೊಬಿಟ್ರು. ಆ ಹೇಬಿಯಸ್ ಕಾರ್ಪಸ್ ಕೇಸ್ ಏನಿದೆಯಲ್ಲ, ಆ ಕೇಸಿಗೆ ಅಮೆಂಡ್ಮೆಂಟ್ ತಂದರು. ಆ ಕೇಸನ್ನು ಅಮೆಂಡ್ಮೆಂಟ್ ತಂದಾಗ ಸುಪ್ರೀಂ ಕೋರ್ಟ್ನಲ್ಲಿ 3 ಚೀಫ್ ಜಡ್ಜಸ್ ಬೆಂಚ್ ಇತ್ತು. ಆ ಬೆಂಚಲ್ಲಿ ಅಲ್ಲಿ ಕೂತ್ಕೊಂಡಿದ್ದವ್ರು ಯಾರಪ್ಪ ಜಡ್ಜ್ಮೆಂಟನ್ನು ಕೊಟ್ಟು ಹೇಬಿಯಸ್ ಕಾರ್ಪಸ್ ಕೇಸನ್ನು ಅಮೆಂಡ್ಮೆಂಟ್ ತಂದಿದ್ದನ್ನು ಕ್ವಶನೇ ಮಾಡಲಿಲ್ಲ. ಅದನ್ನು ಇವತ್ತು ಯಾರು ಆ ಜಡ್ಜ್ಮೆಂಟನ್ನು ಕೊಟ್ಟವರು ಅಂತಂದರೆ ಆ 3 ಜನ ಜಡ್ಜ್ಗಳಲ್ಲಿ ಇವತ್ತು ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಆಗಿರುವಂಥ ಚಂದ್ರಚೂಡ್ ಏನಿದ್ದಾರೆ, ವೈ ಚಂದ್ರಚೂಡ್, ಅವ್ರ ತಂದೆಯವರು ಆ ಕಾಲದಲ್ಲಿ ಇದ್ದರು. ಅವ್ರ ತಂದೆಯವರಿಗೆ ಕೊನೆಗೆ ಬಳುವಳಿ ಏನು ಸಿಕ್ತು ಅಂತಂದರೆ ಅವರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆದರು. ಅವತ್ತು ಜುಡಿಷಿಯರ್ನು ಕೂಡ ತಮ್ಮ ಕಂಟ್ರೋಲಿಗೆ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಸುಪ್ರೀಂ ಕೋರ್ಟ್ ಆಗಸ್ಟ್ 11ನೇ ತಾರೀಕು ಹಿಯರಿಂಗ್ ಸ್ಟಾರ್ಟ್ ಮಾಡ್ತು. ಹಿಯರಿಂಗ್ ಮಾಡೋ ಪವರೇ ಇಲ್ಲ ಅಂದ್ರೂ ಕೂಡ ಹಿಯರಿಂಗ್ ಶುರುವಾಯಿತು. ಹಿಯರಿಂಗ್ ಶುರುವಾಗಿ ಕೊನೆಗೆ ನವೆಂಬರ್ 7ನೇ ತಾರೀಕು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಬಿಡ್ತು. ಏನಂತ ಹೇಳಿದ್ರೆ 39ನೇ ಅಮೆಂಡ್ಮೆಂಟ್ ತಗೊಂಬಂದಿದಾರಲ್ಲ, ಆ 39ನೇ ಅಮೆಂಡ್ಮೆಂಟಲ್ಲಿ ಈ ಸುಪ್ರೀಂ ಕೋರ್ಟಿಗಾಗಲಿ ಯಾವುದೇ ಕೋರ್ಟ್ಗಳ ನ್ಯಾಯಾಲಯಕ್ಕಾಗಲಿ ಜನಪ್ರತಿನಿಧಿಗಳನ್ನು ಅವ್ರ ವಿರುದ್ಧ ಇರುವಂಥ ಭ್ರಷ್ಟಾಚಾರ ಆಗಲಿ ಅಕ್ರಮ ಇರ್ಬೋದು ಯಾವುದೇ ಕೇಸ್ಗಳನ್ನ ವಿಚಾರಣೆ ಮಾಡುವಂಥ ಹಕ್ಕಿಲ್ಲ ಅಂತ ಹೇಳಿ ಏನು ಸಂವಿಧಾನಕ್ಕೆ ಬದಲಾವಣೆ ತಂದಿದ್ದಾರೆ, ಆ ಬದಲಾವಣೆಯನ್ನು ಸಿಂಧುಗೊಳಿಸ್ತದು. ಅದೇ ಸರಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟನ್ನು ಕೂಡ ಅವತ್ತು ಶರಣರಾಗೋಯ್ತು. ಇಂತಹ ಸಂದರ್ಭದಲ್ಲಿ ಕಾಯಕ್ಕೆ ಪೊಲೀಸರಿಲ್ಲ, ಕಾಯಕ್ಕೆ ನ್ಯಾಯಾಲಯ ಇಲ್ಲ, ಆದರೆ ಜೈಲಲ್ಲಿ 1 ಲಕ್ಷಕ್ಕಿಂತ ಅಧಿಕ ಜನ ಈ ಒಂದು ಪ್ರಜಾತಂತ್ರವನ್ನು ಉಳಿಸೋದಕ್ಕೋಸ್ಕರ ತಮ್ಮ ಜೀವವನ್ನು ಒತ್ತೆ ಇಟ್ಟು ಅಲ್ಲಿ ಒಳಗಡೆ ಕೂತ್ಕೊಂಡ್ರೆ, ಕಗ್ಗತ್ತಲಲ್ಲಿ ಕೂತ್ಕೊಂಡ್ರಲ್ಲ, ಬಂಧು ಬಳಗದವರಿಗೆ, ಕುಟುಂಬಸ್ಥರಿಗೆ ಯಾರಿಗೂ ಮಾಹಿತಿ ಇಲ್ದಲೆ ಅವತ್ತು ಜೈಲೊಳಗಡೆ ಕೊಳಿತಾ ಇದ್ರಲ್ಲ, ಅವರ ಬಲಿದಾನ ತರದಲ್ಲಿ, ಬಲಿದಾನ ಅಂತಂದರೆ ಜೀವ ಕೊಟ್ಟಿದ್ರೆ ಮಾತ್ರ ಅಲ್ಲ, ಜೀವನದ ಅಮೂಲ್ಯವಾದಂಥ 21 ತಿಂಗಳನ್ನು, 10 ತಿಂಗಳನ್ನು, 15 ತಿಂಗಳನ್ನು ಆ ಕತ್ತಲೆಯಲ್ಲಿ ಕೂತ್ಕೊಂಡು ಕಳೆದಿದ್ದಾರಲ್ಲ, ಅವರ ಒಂದು ತ್ಯಾಗವನ್ನು ನಾವಿವತ್ತು ನೆನಪು ಮಾಡ್ಕೊಳ್ಳೋ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇಷ್ಟೊಂದು ಜನ ಏನು ತುರ್ತು ಪರಿಸ್ಥಿತಿನಲ್ಲಿ ಜೈಲಿಗೆ ಹೋದವ್ರನ್ನ ಕರೆದು ಗೌರವಿಸುವಂಥ ಕೆಲಸವನ್ನು ಕೂಡ ಇವತ್ತು ಮಾಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ. ಈ ಒಂದು ತ್ಯಾಗ ಏನಿದೆ ಅವ್ರದ್ದು, ಅವ್ರ ಜೀವನದ ಅಮೂಲ್ಯವಾದಂಥ ಕ್ಷಣವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದಿನ ತಲೆಮಾರಿಗೂ ಕೂಡ ನೆನಪು ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಅನ್ನೋದನ್ನು ವಾಪಸ್ ಅಧಿಕಾರಕ್ಕೆ ಬರೋಕ್ಕೆ ಬಿಟ್ಟರೆ ಅವರು ಏನೇನು ಮಾಡಬಲ್ಲರು ಅನ್ನೋದನ್ನು ಕೂಡ ಈ ಘಟನೆಯ ಮುಖಾಂತರವಾಗಿ ಎಚ್ಚರಿಕೆ ರೂಪದಲ್ಲಿ ಅವರಿಗೆ ತಿಳಿ ಹೇಳುವಂಥ ಕೆಲಸವನ್ನು ನಾವು ಇವತ್ತು ಮಾಡಲಿಕ್ಕೆ ಹೊರಟಿದ್ದೀವಿ ಬಂಧುಗಳೇ. ಅದ್ರ ಜೊತೆಗೆ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನ ನಾವೇ ಇದಕ್ಕೆ ಅಧಿಪತಿಗಳು ಅಂತ ಭಾಳ ಜನ ಮಾತಾಡ್ತಿರ್ತಾರೆ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಸಾವರಿನಂತಲೂ ಸೆಕ್ಯುಲರ್ ಅನ್ನೋ ವರ್ಡ್ ಇತ್ತ. ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿ ಜಾತ್ಯತೀತ ಅನ್ನೋ ಒಂದು ಶಬ್ದನೇ ಇರಲಿಲ್ಲ. 1946ರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನಿತ್ತು, ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಏನು ಒಂದು ಸ್ಥಾಪನೆ ಆಗಿದ್ದಂಥ, ನಿಯುಕ್ತಿ ಆಗಿದ್ದಂಥ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಆ ಅಸೆಂಬ್ಲಿ ಎದುರುಗಡೆ ಈ ಸೆಕ್ಯುಲರ್ ಅನ್ನೋ ವರ್ಡನ್ನು ತರಬೇಕು ಅಂತ ಹೇಳ್ಬಿಟ್ಟು KT ಶಾ ಅಂತ ಹೇಳ್ಬಿಟ್ಟು ಪ್ರಸ್ತಾವನೆ ಮಂಡಿಸ್ತಾರೆ. 3 ಸಾರಿ ಪ್ರಸ್ತಾವನೆ ಮಂಡಿಸ್ತಾರೆ. ಆದರೆ ಅಂಬೇಡ್ಕರ್ ಹೇಳ್ತಾರೆ, ಈ ಸಂವಿಧಾನಕ್ಕೆ ಜಾತ್ಯತೀತ ಅನ್ನೋದು ಆ ಪದವನ್ನು ತರುವಂಥ ಅಗತ್ಯ ಇಲ್ಲ ಅಂತ ಹೇಳಿ
ತಿರಸ್ಕಾರವನ್ನು ಮಾಡ್ತಾರೆ. ಯಾಕಂದರೆ ಬೈ ನೇಚರ್ ಈ ಹಿಂದೂಗಳಲ್ಲಿ, ಈ ನಮ್ಮ ದೇಶದ ಧರ್ಮದಲ್ಲಿ, ಈ ನೆಲ ಜಲದಲ್ಲಿ ನಾವಿವತ್ತು ಹೋಗಿ ದೇವರ ಕಾಡು ಅಂತ ಹೇಳಿ, ನಮ್ಮಲ್ಲಿ ಹೋದರೆ ದೇವರ ಕಾಡು ಇರ್ತದೆ, ನಾಗರಭವನ ಇದೆ. ನೀವೆಲ್ಲ ಪರಶುರಾಮ ಭೂಮಿಯವರು, ನಾವೆಲ್ಲ ಬ್ರಹ್ಮಭೂಮಿಯಲ್ಲಿರುವಂಥವ್ರು. ನಮ್ಮಲ್ಲೂ ದೇವರ ಕಾಡಿದೆ, ನಿಮ್ಮಲ್ಲಿ ನಾಗರಭವನ ಇದೆ. ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ಸ್ಥಳವನ್ನು ಕೊಟ್ಟಂಥವ್ರು, ಅವುಗಳನ್ನು ಕೂಡ ಗೌರವಿಸುವಂಥವ್ರು, ಜಲವನ್ನು ನಾವು ಪ್ರೀತಿಸುವಂಥವ್ರು. ಹಾಗಿರ್ಬೇಕಾದ್ರೆ ನಮ್ಮಲ್ಲಿ ಆರಾಧನಾ ಪದ್ಧತಿ ಬದಲಾಗಿರೋರ ಬಗ್ಗೆ ನಾವು ಯಾವತ್ತೂ ತಾರತಮ್ಯ ಮಾಡಲ್ಲ. ನಾವು ಪ್ರಾಣಿಗಳನ್ನು ಕೂಡ ಸಮಾನವಾಗಿ ನೋಡುವಂಥ ನಮ್ಮ ಸಂಸ್ಕೃತಿ ನಮ್ಮಲ್ಲಿ ಒಂದು ಆ ಜಾಯಮಾನ ಇರೋದ್ರಿಂದ ಈ ಸೆಕ್ಯುಲರನ್ನು ವರ್ಡನ್ನು ಸೇರಿಸಬೇಕಾದಂಥ ಅಗತ್ಯ ಇಲ್ಲ ಅಂತೇಳಿ ಹೇಳಿ ಅಂಬೇಡ್ಕರ್ ಅವರು ರಿಜೆಕ್ಟ್ ಮಾಡ್ತಾರೆ. ಅದನ್ನು 42ನೇ ಅಮೆಂಡ್ಮೆಂಟ್ ಮುಖಾಂತರವಾಗಿ ಇಂದಿರಾ ಗಾಂಧಿಯವರು ಮತ್ತೆ ಕಾನ್ಸ್ಟಿಟ್ಯೂಷನಿಗೆ ಬಂದು ಸೇರಿಸ್ತಾರೆ. ಈ ಜಾತ್ಯತೀತ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಜಾತ್ಯತೀತ ಅನ್ನೋ ವರ್ಡೇ ಇರಲಿಲ್ಲ. ಅದನ್ನು ತಂದಂಥವರು ಅದು ಇಂದಿರಾ ಗಾಂಧಿಯವರು. ಅದನ್ನು ನಾವು ಕಾಂಗ್ರೆಸ್ನವರಿಗೆ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಇನ್ನೊಂದು ಉದಾಹರಣೆ ನಾನು ಕೊಡಬೇಕು ಅಂತ ಹೇಳಿದರೆ, ಜಗತ್ತಿನಲ್ಲಿ ಎಲ್ಲ ದೇಶಗಳನ್ನು ನೋಡಿ, ಎಲ್ಲ ಧರ್ಮಗಳನ್ನು ನೋಡಿ, ಅರಬ್ ಮೂಲದಿಂದ ಹುಟ್ಟಿರುವಂಥ ಧರ್ಮಗಳನ್ನು ಕೂಡ ನೀವು ನೋಡಿ, ಸಂಖ್ಯಾಬಲದಲ್ಲಿ ನಂಬಿಕೆ ಇರುವಂಥ ಎಲ್ಲ ಧರ್ಮಗಳಿವೆ. ಆದರೆ ಸಂಖ್ಯಾಬಲದಲ್ಲಿ ನಂಬಿಕೆ ಇಲ್ಲದೆ ಇರುವಂತಹ ಧರ್ಮ ಯಾವುದಪ್ಪ ಅಂತಂದರೆ ಅದು ಈ ನೆಲದ ಧರ್ಮ ಆಗಿರುವಂಥ ಹಿಂದೂ ಧರ್ಮ ಮಾತ್ರ. ನಾವು ಯಾವುದೇ ನಾಗರಿಕತೆಯನ್ನು ನುಂಗಿ ನೀರು ಕುಡ್ದಿಲ್ಲ. ಪರ್ಷಿಯನ್ ಸಿವಿಲೈಸೇಷನ್ನ ಯಾರು ನುಂಗಿ ನೀರು ಕುಡಿದ್ರು ಅಂತಲೋ, ಬ್ಯಾಬಿಲೋನಿಯನ್ ಸಿವಿಲೈಸೇಷನ್ನ ಯಾರು ನುಂಗಿ ನೀರು ಕುಡಿದ್ರು, ಹರಪ್ಪ ಮಹೇಂಜೋದಾರನ ಯಾರು ಕುಡಿದ್ರು, ಅಥವಾ ಗ್ರೀಕ್ ರೋಮನ್ ಸಿವಿಲೈಸೇಷನ್ ಯಾರು ಹಾಳಗಡೆ ಹೋಗಿದ್ರು, ಅದನ್ನು ನಾವು ನೋಡಿದ್ದೀವಿ. ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಭಾರತ ಇನ್ನೊಂದು ದೇಶದ ಮೇಲೆ ಯಾವತ್ತೂ ಕೂಡ ಆಕ್ರಮಣ ಮಾಡಿದಂಥ ಉದಾಹರಣೆನೂ ಕೂಡ ಇರಲಿಲ್ಲ. ಹಾಗಾಗಿ ನಾವು ಬೇರೆ ಧರ್ಮೀಯರನ್ನು ನಾವು ಸಮಾನವಾಗಿ ಕಾಣುವಂತಹ ಆ ಒಂದು ಗುಣನೇ ನಮ್ಮ ರಕ್ತದಲ್ಲಿ, ನಮ್ಮ DNA ನಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸಂವಿಧಾನದಲ್ಲಿ ಜಾತ್ಯತೀತತೆ ಅನ್ನೋ ಒಂದು ವರ್ಡ್ ಬರಲಿಲ್ಲ. ಅದನ್ನು ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ KT ಶಾ ಅವರ ಆ ಪ್ರಸ್ತಾವನೆಯನ್ನು ತಿರಸ್ಕಾರ ಮಾಡ್ತಾ, ಇದನ್ನು ತರುವ ಅಗತ್ಯನೇ ಇಲ್ಲ, ಬೈ ನೇಚರ್ ನಾವು ಸೆಕ್ಯುಲರ್ ಅಂತೇಳಿ ಹೇಳಿದ್ರು. ಅದನ್ನು ತಂದಂಥವರು ಇಂದಿರಾ ಗಾಂಧಿ. ಇದು ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿ ಸೆಕ್ಯುಲರ್ ಅನ್ನೋದಿಲ್ಲ. ನಾವು ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿದ್ದೀವಿ ಹೊರತು ಇಂದಿರಾ ಗಾಂಧಿಯವರು 42nd ಅಮೆಂಡ್ಮೆಂಟ್ ಮುಖಾಂತರ ತಂದಿರುವಂತಹ ಸೆಕ್ಯುಲರಿಸಮ್ನಲ್ಲಿ ನಮಗೆ ನಂಬಿಕೆ ಇಲ್ಲ ಅಂತ ನಾವು ಹೇಳಲೇಬೇಕು ಕಾಂಗ್ರೆಸ್ನವರಿಗೆ. ಬಂಧುಗಳೇ, ಸಾಕಷ್ಟು ವಿಚಾರಗಳು ಇನ್ನು ಮುಂದೆ ನಡೀತವೆ. ಪ್ರೆಸ್ನವರು ಇಲ್ಲಿ ಇವತ್ತು ಪ್ರೆಸ್ನವರು ಏನು ಬೇಕಾದರೂ ಬರಿಬೋದು. ನಾನು ಕೂಡ ಮಾಧ್ಯಮದವನೇ. ಇವತ್ತು ಮಾಧ್ಯಮದಲ್ಲಿ ಇದ್ದು ಬಂದು ನಾನು ಒಂದು ಕ್ಷೇತ್ರದ ಸಂಸದನಾದ ನಾನು. ನಮ್ಮಲ್ಲಿ ಇವತ್ತು ಯಾವ ವಿಚಾರಗಳ ಬಗ್ಗೆ ಏನು ಬೇಕಾದ್ರೂ ಇವತ್ತು ನರೇಂದ್ರ ಮೋದಿಜಿಯವ್ರನ್ನ ನೀವು ಡಿಕ್ಟೇಟರ್ ಅಂತ ಬರೀರಿ. ಇಂಡಿಯಾ ಟುಡೇನಲ್ಲಿ ಡಿಕ್ಟೇಟರ್ ಅಂತಲೇ ಬಂದಿತ್ತು ಕವರ್ ಸ್ಟೋರಿ. ಆದರೆ ನರೇಂದ್ರ ಮೋದಿ ಯಾರನ್ನೂ ಕೂಡ ಜೈಲಿಗೆ ಹಾಕಲಿಲ್ಲ. ಅಮಿತ್ ಶಾ ಅವ್ರ ಬಗ್ಗೆ ಹೀನಾತಿಹೀನವಾಗಿ ಬರೆದ್ರು, ಯಾರನ್ನೂ ಜೈಲಿಗೆ ಹಾಕಿಲ್ಲ. ಗುಜರಾತ್ ವೈಲೆನ್ಸ್ ಬಗ್ಗೆ ಸತತವಾಗಿ 1 ದಶಕಗಳ ಕಾಲ, 10 ವರ್ಷಗಳಿಗಿಂತ ಹೆಚ್ಚು ಕಾಲ ನರೇಂದ್ರ ಮೋದಿಯವ್ರನ್ನ ಅತ್ಯಂತ ಹೀನ, ನಿಕೃಷ್ಟ, ನೀಚ ಪದಗಳಿಂದ ನಿಲ್ಲಿಸಿದ್ರು. ಆದರೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ 10 ವರ್ಷ ಆದ್ರೂ ಕೂಡ ಒಬ್ಬ ಜರ್ನಲಿಸ್ಟನ್ನು ಕೂಡ ಒಳಗಡೆ ಹಾಕಿಲ್ಲ. ಆದರೆ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಹೇರಿ 21 ತಿಂಗಳೊಳಗಡೆ 350ಕ್ಕಿಂತ ಹೆಚ್ಚು ಜರ್ನಲಿಸ್ಟ್ಗಳನ್ನ ಒಳಗಡೆ ಹಾಕಿದ್ರು. ಇಂಡಿಯನ್ ಎಕ್ಸ್ಪ್ರೆಸ್ ಎಡಿಟೋರಿಯಲ್ ಬರೀತಾ ಇದ್ದು ಬ್ಲಾಂಕ್ನ ಕಳಿಸ್ತಾ ಇತ್ತು. ಅದ್ರ ಜೊತೆಗೆ ಗೇಟ್ ಕೀಪರ್ಸ್ ಅಂತ ಹೇಳ್ತಾರೆ. ಪ್ರೆಸ್ ಕೌನ್ಸಿಲ್ ಆ್ಯಕ್ಟ್ ಏನಿತ್ತು ಅದನ್ನು ಕೂಡ ತೆಗೆದುಹಾಕಿದ್ರು. ಪ್ರೆಸ್ಗೆ ಯಾವುದೇ ಪ್ರೊಟೆಕ್ಷನ್ ಇಲ್ಲ ಅಂತ ಆಯಿತು. ಹಾಗೆ ಪತ್ರಿಕೆಗಳು ಪ್ರಕಟ ಮಾಡೋ ಮೊದಲು ಆ ಸರ್ಕಾರ ನಿಯುಕ್ತ ಮಾಡಿರುವಂತಹ ಒಬ್ಬ ಏಜೆಂಟ್ಗೆ ಅದನ್ನು ತೋರಿಸಿ ಪ್ರಕಟ ಮಾಡಬೇಕಾದಂತಹ ದುಸ್ಥಿತಿಯನ್ನು ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರುವಂತಹ ಪತ್ರಿಕೋದ್ಯಮಕ್ಕೆ ತಂದಿಡುವಂಥ ಕೆಲಸವನ್ನು ಅವತ್ತು ಎಮರ್ಜೆನ್ಸಿಯ ಮುಖಾಂತರವಾಗಿ ಇಂದಿರಾ ಗಾಂಧಿಯವರು ಮಾಡಿದರು. ಸೋನಿಯಾ ಗಾಂಧಿಯವರು ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಸ್ಟ್ರಕ್ಚರ್ನೇ ಬದಲಾಯಿಸ್ತಾರೆ, ಅದು ಇದು ಅಂತ ಮಾತಾಡ್ತಾರೆ. ಅವ್ರ ಅತ್ತೆ ಏನು ಮಾಡಿದ್ರು ಅನ್ನೋದನ್ನು ನಾವು ನೆನಪು ಮಾಡಿಕೊಡೋ ಕೆಲಸನೇ ಮಾಡಲ್ಲ. ಅದಕ್ಕೆ ಬಂಧುಗಳೇ, ಇದನ್ನು ಕಾಂಗ್ರೆಸ್ಗೆ ನೆನಪು ಮಾಡಿಕೊಡೋ ಕೆಲಸ ಆಗಬೇಕು. ಹಾಗೆ ರಿಸರ್ವೇಷನ್ ಪಾಲಿಸಿ ಬಗ್ಗೆ ಬರೋಣ. ಅಂಬೇಡ್ಕರ್ ಅವರು ಪ್ರಾರಂಭದಲ್ಲಿ ಅದನ್ನು 10 ವರ್ಷಕ್ಕೆ ರಿಸರ್ವೇಷನ್ ಪಾಲಿಸಿ ತಂದರು. ಅದಾದ ನಂತರ 10 ವರ್ಷಕ್ಕೆ ಪ್ರತಿ ಸಾರಿನೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಎಲ್ಲ ಸರ್ಕಾರಗಳು ಬಂದಿದ್ದಾವೆ. ಆರ್ಮ್ಸ್ ಆ್ಯಕ್ಟ್ ನಮಗೆ ಕೊಡುಗೆಗೆ ಎಕ್ಸೆಂಪ್ಷನ್ ಇದೆ ಜಮಾಂಡ್ ಬಾಣೆ ಹೋಲ್ಡರ್ಸ್ಗೆ. ಅದು 10 ವರ್ಷ ಕೊಟ್ಟಿರ್ತೀವಿ. 10 ವರ್ಷ ಆದಮೇಲೆ ಇನ್ನು 10 ವರ್ಷಕ್ಕೆ ಮುಂದುವರಿಸ್ತೀವಿ. ನಿಮಗೆ ನೆನಪಿರಲಿ, ಮೊನ್ನೆ ಸಂವಿಧಾನವನ್ನು ಬದಲಾಯಿಸ್ಬಿಡ್ತಾರೆ, 400 ಪಾರ 400 ಗೆದ್ದು ಕೊಡಲೇ ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂತ ಹೇಳಿ ಕಾಂಗ್ರೆಸ್ನವರು ಇಡೀ ದೇಶಾದ್ಯಂತ ಬೊಬ್ಬೆ ಹೊಡೆದ್ರಲ್ಲ. ಖರ್ಗೆ ಅವರು ಓತಪ್ರೋತವಾಗಿ ಮಾತಾಡಿದ್ರಲ್ಲ. ನಾವು 2021ರಲ್ಲಿ ಮುಂದಿನ 10 ವರ್ಷಕ್ಕೆ
ರಿಸರ್ವೇಷನ್ ಮುಂದುವರಿಸ್ತೀವಿ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಅದಕ್ಕೆ ಪ್ರಾವಿಷನ್ ಮಾಡಿದ್ವಿ. ಅಮೆಂಡ್ಮೆಂಟ್ 106ನೇ ಅಮೆಂಡ್ಮೆಂಟ್ ತಂದಿದ್ವಿ ಅಂತ ನಾವು ಕೌಂಟರ್ ಮಾಡೋ ಕೆಲಸನ ನಾವು ಯಾರಾದರೂ ಮಾಡಿದ್ವಾ? ಅದು ಟೀ ಅಂಗಡಿನಲ್ಲಿ ಇರ್ಬೋದು, ಮದುವೆ ಮುಂಜಿ ಇರ್ಬೋದು, ಎಲ್ಲೋ ಒಂದು ಕಡೆ ಬಸ್ಸಲ್ಲಿ ಹೋಗ್ತಾ ಇರೋಗಿರ್ಬೋದು, ಅಥವಾ ಸಭೆ ಸಮಾರಂಭದಲ್ಲಿರೋದು, ಒಬ್ಬ BJPಯ ಕಾರ್ಯಕರ್ತ ಇರ್ಬೋದು, BJPಯ ಲೀಡರ್ಗಳು ಯಾರ್ಯಾರು ಇರ್ಬೋದು. 10 ವರ್ಷಕ್ಕೆ ಮುಂದುವರ್ಸೋ ಕೆಲಸವನ್ನು ನಮ್ಮ ನರೇಂದ್ರ ಮೋದಿಜಿಯವರು ಮಾಡಿದರೆ. ಕಾನ್ಸ್ಟಿಟ್ಯೂಷನ್ ನಿಜವಾಗ್ಲೂ ಪ್ರೊಟೆಕ್ಟ್ ಮಾಡ್ತಾ ಇರೋದು ನಮ್ಮ ನರೇಂದ್ರ ಮೋದಿಜಿ ಅಂತ ನಾವು ಯಾವತ್ತಾರು ಹೇಳಿದ್ವಾ? ಹೇಳೇ ಇಲ್ಲ. ಅಂಬೇಡ್ಕರು ಹುಟ್ಟಿದ ಊರಿರ್ಬೋದು, ಮಾವೋ ಇರ್ಬೋದು. ಅಂಬೇಡ್ಕರ್ ಇಂಗ್ಲೆಂಡಲ್ಲಿ ಓದ್ತಿದ್ದಂಥ ಕಿಂಗ್ ಹೆನ್ರಿ ರಸ್ತೆನಲ್ಲಿ ಅವ್ರು ಉಳ್ಕೊಂಡಿದ್ದ ಜಾಗ ಇರ್ಬೋದು. ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂಥ ನಾಗಪುರ ಇರ್ಬೋದು. ಅಂಬೇಡ್ಕರ್ ಅವರು ಅಂತ್ಯ ಸಂಸ್ಕಾರ ಆಗಿದ್ದಂತಹ ದಾದರ್ ಇರ್ಬೋದು. ಅದೇ ರೀತಿ ಅಂಬೇಡ್ಕರ್ ಅವರು ಡೆಲ್ಲಿನಲ್ಲಿದ್ದಾಗ ಉಳ್ಕೊಂಡಿದ್ದ ಜಾಗ ಇರ್ಬೋದು. ಈ 5 ಜಾಗಗಳನ್ನು ತೆಗೆದುಕೊಳ್ಳಿ. ಅಂಬೇಡ್ಕರ್ ಅವರು ಕಿಂಗ್ ಹೆನ್ರಿ ರಸ್ತೆನಲ್ಲಿದ್ದಂತಹ ಜಾಗ ಆಕ್ಷನಿಗೆ ಬಂದಿತ್ತು. ಅದನ್ನು 32 ಕೋಟಿ ಕೊಟ್ಟು ಕಾಂಗ್ರೆಸ್ ಸರ್ಕಾರ ತಗೊಳ್ಳಿಲ್ಲ. ಆಗ ಮಹಾರಾಷ್ಟ್ರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ, ವಿಲಾಸರಾವ್ ದೇಶಮುಖ್ ಅವರ ಸರ್ಕಾರ ಇತ್ತು. ಸೋನಿಯಾ ಗಾಂಧಿ ಅವರು ಅಲ್ಲಿ ಜುಟ್ಟಿಡ್ಕೊಂಡು ಸೆಂಟ್ರಲಲ್ಲಿ ಇದ್ರು. ಆದ್ರೆ ತೋಳ ಕೆಲಸವನ್ನು ಮಾಡಲಿಲ್ಲ. ನರೇಂದ್ರ ಮೋದಿಜಿಯವರ ಸರ್ಕಾರ 2014ರಲ್ಲಿ ಬಂತು. ತಕ್ಷಣಕ್ಕೆ ಕಿಂಗ್ ಹೆನ್ರಿ ರಸ್ತೆಯಲ್ಲಿ ಆಕ್ಷನಿಗೆ ಬಂದಿದ್ದಂಥ ಜಾಗವನ್ನು ತಗೊಂಡ್ರು. ಆ ಕಿಂಗ್ ಹೆನ್ರಿ ರಸ್ತೆ ಡೆಲ್ಲಿ, ದಾದರು, ಮಾವೋ ಮತ್ತು ನಾಗ್ಪುರ 5 ಜಾಗಗಳಲ್ಲಿ 5 ಜಾಗಗಳನ್ನು ಪಂಚಪೀಠವಾಗಿ ತೀರ್ಥಕ್ಷೇತ್ರ ಥರ ಡೆವಲಪ್ ಮಾಡಿರೋರು ಯಾರು ಅಂತಂದರೆ ಅದು ನಮ್ಮ ನರೇಂದ್ರ ಮೋದಿಜಿಯವರು ಅನ್ನೋದನ್ನು ನಾವು ಎದೆ ತಟ್ಟಿ ಹೇಳ್ಕೊಳ್ಬೇಕು. ಇದೇ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ್ರು. ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಅಂಬೇಡ್ಕರ್ ಅವರಿಗೆ ಸಂವಿಧಾನವನ್ನು ಹಾಳಗೆಡಿದಂಥ ಮುಂದೆ ಇಂದಿರಾ ಗಾಂಧಿಯವರು 1971ರಲ್ಲಿ ತನಗೆ ತಾನೇ ಭಾರತ ರತ್ನ ಕೊಟ್ಕೊಂಡ್ರು. ಅಂಬೇಡ್ಕರ್ ಅವರು ದುಃಖದಿಂದ ರಿಸೈನ್ ಮಾಡಿ ಹೋಗಬೇಕಾಗಿ ಬಂದಂತಹ ಹೋಗೋಂಥ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದಂತಹ ನೆಹರು ತನಗೆ ತಾನೇ ಭಾರತ ರತ್ನವನ್ನು ಕೊಟ್ಕೊಂಡ್ರು. ಆದರೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಡಬೇಕಾದ್ರೆ 1989ರಲ್ಲಿ ಬಿಜೆಪಿ ಬೆಂಬಲಿತ ಯುನೈಟೆಡ್ ಫ್ರಂಟ್ ಸರ್ಕಾರ ಬರಬೇಕಾಗಿ ಬಂತು. ಬಿಜೆಪಿ ಬೆಂಬಲಿತ ಸರ್ಕಾರ ಬಂದಾಗ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟು ಗೌರವಿಸಿದವರು ನಾವು, ನಮ್ಮ ಪಕ್ಷ ಅಂತ ನಾವು ಹೇಳ್ಕೊಳ್ಬೇಕಾ ಬೇಡವಾ? ಹಾಗೆ ಅಂಬೇಡ್ಕರ್ ಅವರ ಭಾವಚಿತ್ರ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲಲ್ಲಿ ಇರಲೇ ಇಲ್ಲ. ಅದನ್ನು 2003ರಲ್ಲಿ ಪಾರ್ಲಿಮೆಂಟಿನ ಸೆಂಟ್ರಲ್ ಹಾಲಿಗೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತಂದು ಅಲ್ಲಿ ರಾಜೀವ್ ಗಾಂಧಿದು ಫೋಟೋ ಇದೆ, ರಾಜೀವ್ ಗಾಂಧಿದು ಭಾವಚಿತ್ರ ಇದೆ, ಇಂದಿರಾ ಗಾಂಧಿ ಅವ್ರದ್ದು ಇದೆ, ನೆಹರು ಅವ್ರದ್ದು ಇದೆ. ಆದರೆ ಸಂವಿಧಾನ ಬರೆದಂತಹ ಅಂಬೇಡ್ಕರ್ ಅವರ ಭಾವಚಿತ್ರ ಇರಲಿಲ್ಲ. ಅದನ್ನು ತಂದವರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ. ಹಾಗೆ ಅಂಬೇಡ್ಕರ್ ಜಯಂತಿಗೆ ರಾಷ್ಟ್ರವ್ಯಾಪಿಯಾಗಿ ನಾವು ರಜಾ ಘೋಷಣೆ ಮಾಡಿದಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಂತೇಳಿ ಹೇಳಿ ನಾವು ನೆನಪು ಮಾಡ್ಕೊಳ್ಬೇಕು. ಈ ಸಂವಿಧಾನದ ಬಗ್ಗೆ ಪ್ರಶ್ನೆ ಎತ್ತವರಿಗೆ ನಾವು ಕೌಂಟರ್ ಆಗಿ ಕ್ವಶನ್ ಕೇಳುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಇನ್ನು ಮಾಡುವನ್ನ ಅಂತೇಳಿ ಹೇಳ್ಬಿಟ್ಟು ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ತೀನಿ. ಬಂಧುಗಳೇ, ಇನ್ನು ಸಾಕಷ್ಟು ವಿಚಾರಗಳನ್ನ ನಾನು ಹೇಳ್ತಾ ಹೋಗ್ಬೋದು, ಬಹಳ ದೀರ್ಘವಾಗಿ ಹೇಳುವಂಥದ್ದು ಬೇಡ. ಆದರೆ ಸಂವಿಧಾನವನ್ನು ಯಾವ ರೀತಿ ಕಾಂಗ್ರೆಸ್ನವರು ಬುಡಮೇಲು ಮಾಡಿದರು, ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಆಶಯ ಏನು, ಆ ಆಶಯವನ್ನೇ ಇಂದಿರಾ ಗಾಂಧಿಯವರು ಇರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಯಾವ ರೀತಿ ಧಕ್ಕೆಯನ್ನು ಮಾಡಿದರು ಅನ್ನೋದನ್ನು ನಾನು ನಿಮಗೆ ಸವಿಸ್ತಾರವಾಗಿ ಹೇಳಿದ್ದೀನಿ. ಇನ್ನು ಕಾನ್ಸ್ಟಿಟ್ಯೂಷನ್ಗೆ ಗೌರವ ಕೊಡುವಂಥ ವಿಚಾರವನ್ನು ಭಾಳ ಸರಿ ಕಾಂಗ್ರೆಸ್ನವರು ಮಾತಾಡ್ತಾನೇ ಇರ್ತಾರೆ. ಆದರೆ ಕಾಂಗ್ರೆಸ್ನವರು ಮಾತಾಡೋರಿಗೆ 1-2 ಅಂಕಿಅಂಶಗಳನ್ನು ಹೇಳಬೇಕು ಅಂತಂದರೆ, ಇಲ್ಲಿವರೆಗೂ ಕೂಡ ಸಂವಿಧಾನಕ್ಕೆ ಭಾಳ ಸರಿ ಅಮೆಂಡ್ಮೆಂಟ್ಗಳಾಗಿದ್ದಾವೆ. ಎಷ್ಟು ಅಮೆಂಡ್ಮೆಂಟ್ಗಳಾಗಿದ್ದಾವೆ ಅನ್ನೋದನ್ನು ನೀವು ಆಧಾರ ಸಮೇತವಾಗಿ ಇಷ್ಟು ಅಮೆಂಡ್ಮೆಂಟನ್ನು ತಂದಿರೋರು ಯಾರು, ಸಂವಿಧಾನವನ್ನು ಬುಡಮೇಲು ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡಿರೋರು ಯಾರು ಅನ್ನೋದನ್ನು ನೀವು ಇಷ್ಟನ್ನ ಹೇಳಿದರೆ ಸಾಕು. ನಿಮಗೆ ಒಂದಷ್ಟು ಸಣ್ಣ ಮಾಹಿತಿನ ನಾನು ಕೊಡಲಿಕ್ಕೆ ಬಯಸ್ತೀನಿ. ಇದ್ರ ಬಗ್ಗೆ ಸೂರ್ಯಪ್ರಕಾಶ್ ಅಂತೇಳಿ ಹೇಳಿ ಅವರು ಫೇಮಸ್ ಜರ್ನಲಿಸ್ಟು, ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು, ಆನಂತರ ಟೈಮ್ಸ್ ಆಫ್ ಇಂಡಿಯಾದಲ್ಲಿದ್ದರು. ಅವರು ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ಪ್ರೆಸೆಂಟೇಷನನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟು ಇಲ್ಲಿವರೆಗೂ ದೇಶಾದ್ಯಂತ ಇರುವಂಥ ಯೋಜನೆಗಳಿಗೆ ಗಾಂಧಿ ಫ್ಯಾಮಿಲಿಯವರ ಹೆಸರು ನೀಡಲಾಗಿದೆ ಅದರ ಬಗ್ಗೆನೂ ಕೂಡ ಅವರು ಭಾಳ ಸವಿಸ್ತಾರವಾಗಿ ನಮಗೆಲ್ಲ ಒಂದು ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ. ಬಂಧುಗಳೇ, ಇದುವರೆಗೆ ಕಾನ್ಸ್ಟಿಟ್ಯೂಷನ್ಗೆ 106 ಸರಿ ಅಮೆಂಡ್ಮೆಂಟ್ ಆಗಿದೆ. ಅದರಲ್ಲಿ ನೆಹರು ಅವರು 16 ಸರಿ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರು 32 ಸಾರಿ ಅಮೆಂಡ್ಮೆಂಟ್ ಮಾಡಿದ್ದಾರೆ.
ರಾಜೀವ್ ಗಾಂಧಿ ಅವರು 10 ಸರಿ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಬರೀ ಗಾಂಧಿ ಫ್ಯಾಮಿಲಿಯವರು ಅವರು ಮಾತ್ರ ಮಾಡಿರೋ ಅಮೆಂಡ್ಮೆಂಟ್ಗಳ ಸಂಖ್ಯೆ 106ರಲ್ಲಿ 58 ಸಂಖ್ಯೆಯನ್ನು ಬರೀ ಗಾಂಧಿ ಫ್ಯಾಮಿಲಿಯವರು 50%ಗಿಂತ ಜಾಸ್ತಿ ಮಾಡಿದ್ದಾರೆ. ಅದು ಬಿಟ್ಟರೆ ಗುಲ್ಜಾರಿಲಾಲ್ ನಂದಾ ಅಂತ ಯಾವಾಗಲೂ ಸ್ಟಾಪ್ ಗ್ಯಾಪ್ ಅಂದರೆ ಹಂಗಾಮಿ ಆಗಿರ್ತಿದ್ರೆ ಅವ್ರ ಕಾಲದಲ್ಲಿ ಯಾವುದೋ ಅಮೆಂಡ್ಮೆಂಟ್ ಆಗಲಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಕಾಲದಲ್ಲಿ 1 ಆಯಿತು. PV ನರಸಿಂಹರಾವ್ ಅವ್ರ ಕಾಲದಲ್ಲಿ 10 ಆಯಿತು. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 6 ಆಯಿತು. ಒಟ್ಟು ಕಾಂಗ್ರೆಸ್ ಪಾರ್ಟಿ ಕೋಟಾ 106ರಲ್ಲಿ 75 ಆಯಿತು ಒಟ್ಟು. ಇನ್ನು ಅವ್ರನ್ನ ಬಿಟ್ಟು ಮೊರಾರ್ಜಿ ದೇಸಾಯಿ ಅವರು 2 ಸರಿ, ಚೌಧರಿ ಚರಣ್ ಸಿಂಗ್ ಅವರು ಮಾಡಲೇ ಇಲ್ಲ, VP ಸಿಂಗ್ ಅವರು 6 ಸರಿ, ಚಂದ್ರಶೇಖರ್ ಅವರು 1 ಸರಿ, HD ದೇವೇಗೌಡರು ಮಾಡಲಿಲ್ಲ, IK ಗುಜ್ರಾಲ್ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಲಿಲ್ಲ. ವಾಜಪೇಯಿ ಅವರ ಕಾಲದಲ್ಲಿ 6 ವರ್ಷದಲ್ಲಿ 14 ಸರಿ ಆಗಿದೆ. ನರೇಂದ್ರ ಮೋದಿ ಅವರ ಕಾಲದಲ್ಲಿ 8 ಸರಿ ಆಗಿದೆ 10 ವರ್ಷಗಳಲ್ಲಿ. ಒಟ್ಟು 31 ಸಾರಿ ಅವರು 75 ಸಾರಿ ಅಮೆಂಡ್ಮೆಂಟನ್ನು ಮಾಡಿದ್ದಾರೆ. ಅಂದರೆ ಕಾನ್ಸ್ಟಿಟ್ಯೂಷನ್ನ ಪದೇ ಪದೇ ಬದಲಾಯಿಸಿರೋರು, ತಿದ್ದುಪಡಿ ತಂದಿರೋರು ಕಾಂಗ್ರೆಸ್ನವರೇ ಹೊರತು BJP ಅವರು ಅಲ್ಲ ಅಂತೇಳಿ ಹೇಳಿ ನಾವು ಘಂಟಾಘೋಷವಾಗಿ ಹೇಳಲಿಕ್ಕೆ ನಮಗೇನು ಪ್ರಾಬ್ಲಮ್ಮು? ಅದಕ್ಕೋಸ್ಕರನೇ ನಿಮಗೆ ನೆನಪು ಮಾಡಿಕೊಳ್ಳುವಂಥ, ಮಾಹಿತಿ ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾಯಿದ್ದೀವಿ. ಒಂದಷ್ಟು ಜನ ಹಿರಿಯರು ಬಂದಿದ್ದೀರಿ. ನಿಮ್ಮನ್ನು ಉದ್ದೇಶ 2 ಮಾತನಾಡಿ ನನ್ನ ಮಾತನ್ನು ಕೂಡ ಮುಗಿಸ್ತೇನೆ. ನಿಮ್ಮಲ್ಲಿ ಒಂದು ಮನವಿನ ಕೂಡ ಕೊಟ್ರಿ. ಲಾಸ್ಟ್ ನಮ್ಮ ಪ್ರಣಾಳಿಕೆಯಲ್ಲಿ 2018 ಪ್ರಣಾಳಿಕೆಯಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಜೈಲಿಗೆ ಹೋದವರಿಗೆ ನಾವು ಪಿಂಚಣಿಯನ್ನು ಕೊಡ್ತೀವಿ ಅಂತೇಳಿ ಹೇಳಿ ನೀವು ಘೋಷಣೆಯನ್ನು ಮಾಡಿದ್ರಿ. BJPಯಿಂದ ನಾವು ಪ್ರಣಾಳಿಕೆಯಲ್ಲೇ ಹಾಕಿದ್ದು. ಸರ್, ನಾವು ಪ್ರಶ್ನೆಯಿಂದ ಯಾವತ್ತೂ ಕೂಡ ಪಲಾಯನ ಮಾಡಬಾರ್ದು. ತಪ್ಪಾಗಿದ್ದರೆ ತಪ್ಪು ಅಂತ ಒಪ್ಕೊಳ್ಳೋಣ. ಆವತ್ತು ನಾವು ಪ್ರಾಮಿಸ್ ಮಾಡಿದ್ದು, ಪಟ್ಟಿನ ಕೂಡ ಕೊಟ್ಟಿರೋ, ನಮ್ಮೂರಲ್ಲಿ ಬಂದು ನಮ್ಮ ಅಪ್ಪನ ಹೆಸರಿಂದ ತೊಗೊಂಡ್ರೆ ನಮ್ಮಪ್ಪ ಬದುಕಿಲ್ಲ. ಆದರೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದರೆ ಅದರಲ್ಲಿ ಯಾರ್ಯಾರು ಬದುಕಿದ್ರೆ ಪಟ್ಟಿನೂ ಕೂಡ ಮಾಡಿಕೊಂಡು, ಅದಾದ ನಂತರ ನಮ್ಮ ಸರ್ಕಾರನೂ ಬಂತು, 2 ಮುಖ್ಯಮಂತ್ರಿನೂ ಆದರು. ಏನೋ ಪರಿಸ್ಥಿತಿಯಲ್ಲಿ ಕೆಲವೊಂದು ಸರಿ ಆಗ ಯಡಿಯೂರಪ್ಪ ಸಾಹೇಬರು ಬಂದಾಗ ಇಡೀ ರಾಜ್ಯಾದ್ಯಂತ 22 ಜಿಲ್ಲೆಗಳು ಪ್ರವಾಹ ಪೀಡಿತವಾದವು. ಆನಂತರ ಪರಿಹಾರ, ಕೊಡಗಿನಲ್ಲಿ ಲ್ಯಾಂಡ್ ಸ್ಲೈಡು, ಈ ಥರ ಸಮಸ್ಯೆಗಳು ಶುರುವಾಯಿತು. ಮಧ್ಯದಲ್ಲಿ ಕೋವಿಡ್ ಬಂತು, 2 ವರ್ಷ ಹೋಯಿತು. ಜನರ ಪ್ರಾಣ ರಕ್ಷಣೆ ಮಾಡಬೇಕಂದಂಥ ಪರಿಸ್ಥಿತಿ ಬಂತು. ಹಾಗಾಗಿ ನಮಗೆ ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ನಾವು ಭರವಸೆಗಳನ್ನು ಈಡೇರಿಸಲಿಕ್ಕೆ ಆಗಲಿಲ್ಲ. ಆದರೆ ಖಂಡಿತ ನನಗೆ ಗೊತ್ತಿದೆ, ಈ ಒಂದು ಪ್ರಣಾಳಿಕೆ ನಾವು ಏನು ಭರವಸೆನ ಕೊಟ್ಟಿದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ಈಡೇರಿಸ್ತೀವಿ. ಆದರೆ ನನಗೆ ನಿಮ್ಮ ಬಗ್ಗೆ ಖುಷಿ ಇರೋವಂಥದ್ದು ಏನು ಅಂತ ಹೇಳಿದರೆ, BJPಯವರು ಮುಂದೊಂದು ದಿನ ಪೆನ್ಷನ್ ಕೊಡ್ತಾರೆ ಅಂತ ಯಾರೂ ಹೋರಾಟ ಮಾಡಿಲ್ಲ. ಈ ದೇಶದ ಡೆಮಾಕ್ರಸಿನ ಉಳಿಸ್ಬೇಕು, ಈ ದೇಶನ ಉಳಿಸ್ಬೇಕು ಅಂತ ಹೋರಾಟ ಮಾಡಿದರೆ ಆ ಹೋರಾಟಕ್ಕೆ ನಮ್ಮ ಅಪಾರವಾದಂಥ ಗೌರವ ಇದೆ. ಯಾವ ಪಿಂಚಣಿನೂ ಕೂಡ ನಾವು ನಿಮ್ಮ ಬಗ್ಗೆ ಇಟ್ಕೊಂಡಿರುವಂಥ ಗೌರವಕ್ಕೆ ಸರಿ ಸಮಾನಲ್ಲ. ಹಾಗಂತ ನಾವು ಕರ್ತವ್ಯ ಮರೆಯಲ್ಲ. ಮುಂದಿನ ದಿನಗಳಲ್ಲಿ ಆಶೀರ್ವಾದವನ್ನು ಮಾಡಿ ಖಂಡಿತ ಮತ್ತೆ ನಮ್ಮ ಸರ್ಕಾರ ಬರುತ್ತೆ. ನಾನು ಇವತ್ತು ಈ ಭಾಷಣಕ್ಕೆ ಮಾತ್ರ ಬಂದಿರುವಂಥದ್ದಲ್ಲ, ನಾನು ಇದನ್ನು ನೆನಪನ್ನು ಕೂಡ ಮಾಡಿಕೊಡ್ತೀನಿ. ಮುಂದಿನ ದಿನಗಳಲ್ಲಿ ನಿಮಗೆ ಇದನ್ನು ಕೊಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ನಾನು ಖಚಿತವಾಗಿ ಭರವಸೆಯನ್ನು ಕೊಡ್ತಾ, ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ನಿಮಗೆ ಒಂದಿಷ್ಟ, ನಾನು ಇಸ್ರೇಲಿಗೆ ಹೋಗಿದ್ದೆ. ಇಸ್ರೇಲಲ್ಲಿ ಒಂದು ಹೋಲೋಕಾಸ್ಟ್ ಮ್ಯೂಸಿಯಂ ಅಂತ ಮಾಡಿದ್ದಾರೆ. ಯಾರ್ಯಾರು ಆ ಟೈಮಲ್ಲಿ ಗ್ಯಾಸ್ ಚೇಂಬರ್ನಲ್ಲಿ ಹಾಕಿ ಸಾಯಿಸಿದವ್ರದ್ದೆಲ್ಲ ಅದರಲ್ಲಿ ಮಕ್ಕಳದಿದೆ, ಚಿಕ್ಕ ಚಿಕ್ಕ ಮಕ್ಕಳದೆಲ್ಲ ಫೋಟೋಸ್ ಇತ್ತು. ಆ ಫೋಟೋಸನ್ನು ನಾವು ನೋಡಿಬಿಟ್ಟು ಈ ಥರ ಒಂಥರ ಹೃದಯ ವಿದ್ರಾವಕವಾಗಿದೆಯಲ್ಲ, ಈ ಥರದೆಲ್ಲ ಇಟ್ಕೊಂಡು ಮುಂದಿನ ಜನ್ರೇಷನ್ಗೆ ನೀವು ಯಾಕೆ ಈ ಮಕ್ಕಳನ್ನ ಸಾಯಿಸಿರೋದನ್ನೆಲ್ಲ ಕೊಡ್ತೀರಿ, ಅದನ್ನು ನೋಡಿದ್ರೆ ನಮಗೆ ಬೇಸರ ಆಗುತ್ತಲ್ಲ ಅಂತ ನಾನು ಕೇಳಿದೆ. ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅಂತ ಒಬ್ರು ಬಂದಿದ್ರು. ಅದಕ್ಕೆ ಅವ್ರು ಹೇಳಿದರು, ಒಂದೇ ಒಂದು ಹೇಳಿದರು, ಇಫ್ ಯು ಡು ನಾಟ್ ನೋ ಯುವರ್ ಹಿಸ್ಟ್ರಿ ಅಲ್ವಾ, ಅದು ಮತ್ತೆ ವಾಪಸ್ ಇಟ್ ವಿಲ್ ಟೆನ್ ಟು ರಿಪೀಟ್ ಅಂತ ಹೇಳಿದರು. ಒಂದು ವೇಳೆ ನಿಮ್ಮ ಇತಿಹಾಸವನ್ನು ನೀವೇನಾದರೂ ಮರೆತು ಬಿಟ್ಟರೆ, ನೀವು ಯಾವ ರೀತಿ ಹೋರಾಟವನ್ನು ಮಾಡಿ ಈ ಪ್ರಜಾತಂತ್ರವನ್ನು ನಾವು ಉಳಿಸ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಮರೆತರೆ ಮತ್ತೊಂದು ಸರಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಯಾಕೆಂತಂದರೆ 1991ರಲ್ಲಿ ಗಜ್ನಿ ಮಹಮ್ಮದ್, ಗೋರಿ ಮಹಮ್ಮದ್ ಬಂದಾಗ ಫಸ್ಟ್ ವಾರ್ ಆಫ್ ಟರೈನಲ್ಲಿ ಅವತ್ತು ನಮ್ಮಲ್ಲಿ ಇದೇ ಥರ ಆ ರೀಜನು ಈ ರೀಜನು ಹಿಂದೂಗಳಲ್ಲಿ ಅವ್ರು ಬೇರೆ ಇವ್ರು ಬೇರೆ ಅಂತ ಹೇಳಿ ಹೊಡೆದಾಟ ಮಾಡಿದ್ರಿಂದಾಗಿ ಗಜ್ನಿ ಗೋರಿಗಳು ಬಂದು 17 ಸಾರಿ ಭಾರತದ ಮೇಲೆ ದಂಡಯಾತ್ರೆ ಮಾಡಿರೋ. ನಾವು ಆ ಜಾತಿ ಈ ಜಾತಿ ಧರ್ಮ ಭಾಷೆ ನಮ್ಮಲ್ಲಿ ಒಳಗಡೆ ಹುಳುಕುಗಳನ್ನ ಇಟ್ಕೊಂಡು ಬೇರೆಯವ್ರ ಬಗ್ಗೆ ನಮಗೆ 800 ವರ್ಷ ರೂಲ್ ಮಾಡಿರೋ. ನಂತರ ಬ್ರಿಟಿಷರು ಬಂದಿದ್ದು ಜಸ್ಟ್ ಅವ್ರ ಹತ್ರ ಅವ್ರು ಇಡೀ ಎಂಟೈರ್ ಆರ್ಮಿ ಇದ್ದಿದ್ದು ಏನು ಅಂತ ಹೇಳಿದರೆ, ನಿಮಗೆ ಜಸ್ಟ್
40 ಲ್ಯಾಕನ್ನು ಕೂಡ ಅವ್ರದ್ದು ಓಟ್ ಎಂಟೈರ್ ಆರ್ಮಿ ಇರಲಿಲ್ಲ. ಆದರೆ ಇಡೀ ದೇಶವನ್ನು 32 ಕೋಟಿ ಜನರನ್ನ ಅವ್ರ ಆಳ್ವಿಕೆಯನ್ನು ನಡೆಸಿದರು. ಹಳೆದನ್ನು ಮರಿಬಾರ್ದು. ನಮ್ಮಲ್ಲಿ ಹಳೆದು ಮರವಿನ ಸ್ವಭಾವ ಜಾಸ್ತಿ ಇದೆ. ಮರೆತರೆ ಈ ದೇಶ ಬಿಟ್ಟರೆ ಬೇರೆ ಎಲ್ಲೂ ಹೋಗೋಕ್ಕೆ ನಿಮಗೆ ಜಾಗನೂ ಇಲ್ಲ. ಈ ಪ್ರಜಾತಂತ್ರ ಎಲ್ಲಿವರೆಗೂ ಇರುತ್ತದೆ ಅಂತಂದರೆ, ನಾನು ಗಂಟಾಘೋಷವಾಗಿ ಹೇಳ್ತೀನಿ, ಎಲ್ಲಿವರೆಗೂ ಹಿಂದೂಗಳ ಮೆಜಾರಿಟಿ ಇರ್ತಾರೆ ಅಲ್ಲಿವರೆಗೂ ಡೆಮಾಕ್ರಸಿ ಇರುತ್ತೆ. ನನಗೆ ಒಂದೇ ಒಂದು ತಿಳ್ಕೊಳ್ಳಿ, ಪರಕೀಯ ಧರ್ಮಗಳಿರುವಂಥ ದೇಶಗಳಲ್ಲಿ ಯಾವ ದೇಶದಲ್ಲಿ ಡೆಮಾಕ್ರಸಿ ಇದೆ ಅಂತ ತಿಳ್ಕೊಳ್ಳಿ. ಇವತ್ತು ಅಮೆರಿಕನ್ ಪ್ರೆಸಿಡೆಂಟ್ ಇದ್ರೂ ಕೂಡ ಓದ್ತಗಳದ್ದು ಬೈಬಲ್ ಮೇಲೆ ಕೈ ಇಟ್ಟು, ಆದರೆ ಭಾರತದಲ್ಲಿ ಪ್ರಧಾನಿ ಆಗುವಂಥವ್ರು ಯಾರು ಕೂಡ ಭಗವದ್ಗೀತೆ ಮೇಲೆ ಕೈ ಇಟ್ಟು ನಾವು ಪ್ರಮಾಣ ವಚನ ಸ್ವೀಕರಿಸುವಂಥ ಧೈರ್ಯನ ತೋಡಲ್ಲ. ಯಾಕೆಂದರೆ ಆ ಹಿಂದೂಗಳಲ್ಲಿ ಆ ಪುಕ್ಕಲತನ ಅನ್ನೋದು ಇದೆ. ಆದರೆ ನಮ್ಮ ಹಿಂದಿನ ನಮ್ಮ ಹಿರಿಯರು ಹೋರಾಟ ಮಾಡಿ ಉಳಿಸ್ಕೊಂಡಿದ್ದಾರೆ ಈ ಡೆಮಾಕ್ರಸಿಯನ್ನು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಬೇರೆ ಎಲ್ಲರೂ ಕೂಡ ಇವತ್ತು 57 ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೆ. ಎಲ್ಲಿದೆ ಡೆಮಾಕ್ರಸಿ? ಎಲ್ಲಿದೆ ಈಕ್ವಲ್ ರೈಟ್ಸು? ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಹೋಗಿ ಈಕ್ವಲ್ ರೈಟ್ಸ್ ನಾವು ಕೇಳಲಿಕ್ಕಾಗುತ್ತಾ? ಇದೊಂದೇ ರಾಷ್ಟ್ರದಲ್ಲಿ. ಅದಕ್ಕೋಸ್ಕರ ನಾವು ಎಚ್ಚೆತ್ಕೊಂಡಿರಬೇಕು. ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಆದಂಥ ಕಂಟಕ ಇದೆಯಲ್ಲ, ಆ ಎಮರ್ಜೆನ್ಸಿ ಹೋರಾಟ ಎಷ್ಟು ಅಂತಂದರೆ, ಇಲ್ಲಿ ಕೂತಿರೋಲ್ಲಿ ಎಷ್ಟೋ ಜನ ದಕ್ಷಿಣ ಕನ್ನಡದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟು ಜನ ಭಾಗಿಯಾಗಿದ್ರೋ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿರೋ ಪ್ರಕಾರ, ನನ್ನ ಸೀಮಿತವಾದ ಜ್ಞಾನದಲ್ಲಿ ಹೇಳಬೇಕು ಅಂದರೆ, ಎಮರ್ಜೆನ್ಸಿಗೆ ಹೋರಾಟ ಮಾಡಿರೋ ಸಂಖ್ಯೆ ನಿಮ್ಮಲ್ಲಿ ಜಾಸ್ತಿ ಇದೆ. ಯಾಕೆಂದರೆ ನಿಮಗೆ ಗೊತ್ತಿತ್ತು 1947ರಲ್ಲಿ ಸ್ವಾತಂತ್ರ್ಯ ಪಡೆಯುವ ಮೊದಲು ಹೆಚ್ಚು ಕಡಿಮೆ 100 ಚಿಲ್ಲರೆ ವರ್ಷ ಹೋರಾಟವನ್ನು ಮಾಡಿದ್ದೀವಿ. ಆದ ಸ್ವಾತಂತ್ರ್ಯ ಹೋರಾಟದ ನಂತರ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಥರ 1975ರಿಂದ 21 ತಿಂಗಳ ಕಾಲ ಈ ಹೋರಾಟ ನಡೆದಿದೆ. ಅದಕ್ಕೋಸ್ಕರವಾಗಿ ಇನ್ನೊಂದು ಸಾರಿ ನಾವು ದಾಸ್ಯಕ್ಕೆ ಬೀಳಬಾರ್ದು, ಸರ್ವಾಧಿಕಾರಕ್ಕೆ ಬೀಳಬಾರ್ದು. ಇವರೆಲ್ಲ ಸೆಕ್ಯುಲರನ್ನು ಹೊರಡುವಂಥ ಸೇರಿಸುವಂಥವ್ರು ಈ ದೇಶದ ನೆಲ ಜಲಕ್ಕೆ ಅವ್ರ ಗೌರವನ ಕೊಡಲ್ಲ, ಮರ್ಯಾದೆ ಕೊಡಲ್ಲ ಅನ್ನೋದನ್ನು ನೀವು ಅರ್ಥಕೊಂಡು ಹೋರಾಟವನ್ನು ಮಾಡಿದಿರಿ. ಅದನ್ನು ನಿಮ್ಮ ಹೋರಾಟ ಯಾವತ್ತೂ ಕೂಡ ನಿಷ್ಫಲವಾಗಬಾರ್ದು. ಅದಕ್ಕೆ ಯಾವತ್ತೂ ಕೂಡ ಅದಕ್ಕೊಂದು ಬೆಲೆ ಸಿಗಬೇಕು ಅಂತ ಹೇಳಿದರೆ, ಅವತ್ತು ಎಮರ್ಜೆನ್ಸಿನಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ರು ಅವರ ತ್ಯಾಗವನ್ನು, ಅವ್ರ ಹೋರಾಟವನ್ನು ಅವತ್ತು 22 ಜನ ಬಲಿದಾನವನ್ನು ಕೂಡ ಮಾಡಿದ್ದಾರೆ. ಅವ್ರನ್ನು ಕೂಡ ನಾವು ನೆನಪು ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಬೇಕು. ಇಡೀ ದೇಶಾದ್ಯಂತ ಹೋರಾಟ ಮಾಡಿದ್ರಲ್ಲೂ ಕೂಡ ಅತಿ ಹೆಚ್ಚು ಜನ ಈ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ರಲ್ಲಿ, ಈ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದ್ರಲ್ಲಿ ಅತಿ ಹೆಚ್ಚು ಜನ ಜೈಲಿಗೆ ಸೇರಿದಂತಹ ಸಂಘಟನೆ ಯಾವುದು ಗೊತ್ತಾ ನಿಮಗೆ? ಧೈರ್ಯದಿಂದ ಎದೆ ತಟ್ಟಿ ಹೇಳಬೇಕು, ಅದು RSS ಅಂತೇಳಿ ಹೇಳಿ. ಒಟ್ಟು ಇಡೀ ಡೆಮಾಕ್ರಸಿನಲ್ಲಿ RSSನವರು 3254 ಜನ ಜೈಲಿಗೆ ಹೋದ್ರು. ಸಾಮಾನ್ಯ ಜನರಲ್ಲ, ಕಾರ್ಯಕರ್ತರಾಗಿ ಹೇಳ್ತಾ ಇರೋದು. ಆ RSS ಬಗ್ಗೆ ಅವರ ಹಿತೈಷಿಗಳಾಗಿರೋರು ಹೋಗಿದ್ದಾರೆ ಬೇಕಷ್ಟು ಜನ. RSSನ ಸ್ವಯಂ ಸೇವಕರು ಅಂತ ಅನ್ನಿಸ್ಕೊಂಡಿದ್ದವರು 3254 ಜನ ಜೈಲಿಗೆ ಹೋಗಿದ್ದಾರೆ. ಜನಸಂಘ BJPಯ ಪೂರ್ವಾವತಾರ 772 ಜನ ಹೋಗಿದ್ದಾರೆ. ಟೋಟಲ್ ಸಂಘ ಪರಿವಾರದಿಂದ ಹೋಗಿದವರು 4026 ಜನ. ಅದು ಬಿಟ್ಟು CPM ಇಂದ ಹೋದವರು 81 ಜನ. ಕಾಂಗ್ರೆಸ್ ಅಂತಿತ್ತು ಅವಾಗ, ಅದು ಸ್ಪ್ಲಿಟ್ ಆಗಿತ್ತಲ್ಲದು, ಅದರಿಂದ 25 ಜನ. DMK ಅವರು 5 ಜನ. ಈ ಸ್ವಾತಂತ್ರ್ಯಕ್ಕೋಸ್ಕರ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳ್ತಾರಲ್ಲ, ಈ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನವನ್ನು ಉಳಿಸ್ಕೊಂಡು ಆ ಮುಂದಿನ ದಿನಗಳಲ್ಲಿ ಆ ಸ್ವಾತಂತ್ರ್ಯವನ್ನು ಕಾಪಾಡೋದಕ್ಕೋಸ್ಕರವಾಗಿ 4026 ಜನ RSS ಸ್ವಯಂ ಸೇವಕರು ಜೈಲು ವಾಸವನ್ನು 21 ತಿಂಗಳವರೆಗೂ ಅನುಭವಿಸಿದ್ದಾರೆ. ಈ ಕಾಂಟ್ರಿಬ್ಯೂಷನ್ ನಮ್ಮದು. ಕಾಂಗ್ರೆಸ್ಸಿಂದ ಯಾರು ಹೋಗಿ ಜೈಲು ಸೇರಲಿಲ್ಲ ಅನ್ನೋದು ನಾವು ಎದೆ ತಟ್ಟಿ ಹೇಳ್ಕೊಳ್ಕೋ ಬೇಡವಾ? ಆ ಕೆಲಸವನ್ನು ನಾವು ಮಾಡೋಣ. ಮುಂದಿನ ವರ್ಷ 50 ವರ್ಷ ತುಂಬ್ತಾ ಇದೆ ಈ ಎಮರ್ಜೆನ್ಸಿಯನ್ನು ನಮ್ಮ ಮೇಲೆ ಹೇರಿ. ಹಾಗೆ ನಮ್ಮ ಸಂಘಕ್ಕೂ ಕೂಡ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಕೂಡ 100 ವರ್ಷ ತುಂಬ್ತಾ ಇದೆ. ಅವತ್ತು ಸಂಘ ಇದ್ದಿದ್ದರಿಂದಾಗಿ ಈ ಒಂದು ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನು, ಆ ಮುಖಾಂತರವಾಗಿ ಸ್ವಾತಂತ್ರ್ಯವನ್ನು ನಾವು ಕಾಪಾಡಿಕೊಂಡಿದ್ದೀವಿ ಅನ್ನೋದನ್ನು ನಾವು ಹೆಮ್ಮೆಯಿಂದ ಪ್ರಜ್ಞಾಪೂರ್ವಕವಾಗಿ ಹೇಳುವಂತಹ ಕಾಲ ಸನ್ನಿಹಿತವಾಗಿದೆ. ಇದಕ್ಕೆಲ್ಲ ನಾವೆಲ್ಲ ಪ್ರಿಪೇರ್ ಆಗೋಣ ಅಂತ ಹೇಳ್ತಾ, ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೋಸ್ಕರ ಸಿಟಿಸನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಈ ಒಂದು ಸಂಘಟನೆಯ ಈ ಒಂದು ವೇದಿಕೆಯ ಎಲ್ಲ ಸದಸ್ಯರಿಗೂ, ಹಾಗೂ ಇದ್ರ ಬಗ್ಗೆ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ಸೂರ್ಯಪ್ರಕಾಶ್ ಅವ್ರನ್ನ ಕರೆತಂದು ಅವ್ರ ಮುಖಾಂತರವಾಗಿ ನಮ್ಮೆಲ್ಲರಿಗೂ ಕೂಡ ಹಳೆಯ ವಿಚಾರಗಳನ್ನೆಲ್ಲ ನೆನಪು ಮಾಡಿಕೊಟ್ಟು ಒಂದು ಈ ಕಾರ್ಯಕ್ರಮ ಚಂದವಾಗಬೇಕು ಅಂತ ಹೇಳಿ ಬಹುವಾಗಿ ಶ್ರಮಿಸಿರುವಂತಹ ವಾದಿರಾಜರಿಗೆ ಹಾಗೂ ಸಂಘದ ಎಲ್ಲ ಪ್ರಮುಖರಿಗೂ ಮತ್ತು ಇದರಲ್ಲಿ ತೊಡಗಿಕೊಂಡಿರುವಂಥ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಆಯೋಜನೆ ಮಾಡಿರುವಂಥ ನಮ್ಮ ಜಿಲ್ಲಾಧ್ಯಕ್ಷರಿರ್ಬೋದು, ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಶಾಸಕರು ವೇದವ್ಯಾಸ್ ಅವರು ಇರ್ಬೋದು, ನವೀನ್ ಅವರು ಇರ್ಬೋದು, ಹಾಗೆ ನಮ್ಮ
ಸುಧೀರ್ ಶೆಟ್ಟಿ ಅವರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಭಾಗಿಯಾಗಿದ್ರಿ ನಿಮ್ಮೆಲ್ಲರೂ ಕೂಡ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ.